ಹಲೋ ಸ್ಟೂಡೆಂಟ್ಸ್, ಇವತ್ತಿನ ದಿವಸ ಒಂದು PUC ಸೆಕೆಂಡ್ ಇಯರ್ಗೆ ಏಪ್ರಿಲ್ 2024ದಲ್ಲಿ ಕೇಳಿರುವಂಥ ಒಂದು ಕ್ವಶನ್ ಪೇಪರನ್ನು ಬಿಡಿಸೋಣ. 1 ಮಾರ್ಕ್ ಕ್ವಶನ್ಸ್ಗಳನ್ನ ಬಿಡಿಸ್ಕೊಡ್ತೀನಿ, ಗ್ರಾಮರ್ ಪಾಯಿಂಟ್ಸನ್ನು ಬಿಡಿಸ್ಕೊಡ್ತೀನಿ. ಕ್ವಶನ್ ಪೇಪರ್ ಪ್ಯಾಟರ್ನ್ ಇದು 2025ದಲ್ಲಿ ಸ್ವಲ್ಪ ಚೇಂಜ್ ಆಗಿದೆ. ಆದರೆ ನಾ ಡಿಸ್ಕಸ್ ಮಾಡ್ತಕ್ಕಂಥ ಕ್ವಶನ್ಸ್ಗಳೆಲ್ಲವೂ ಬಂದಿರ್ತವೆ. ಟೆಕ್ಸ್ಟ್ ಬುಕ್ ಮೇಲಿರ್ತಕ್ಕಂಥ ಕ್ವಶನ್ಸ್ಗಳನ್ನು 2 ಮಾರ್ಕ್ಸ್ ಕ್ವಶನ್ಸು 3 ಮಾರ್ಕ್ಸ್ ಕ್ವಶನ್ಸು ಮೊದಲಿರಲಿಲ್ಲ. 2024ದಲ್ಲಿ ಈ ಕ್ವಶನ್ ಪೇಪರ್ದಲ್ಲಿ ಇಲ್ಲ. ಬಟ್ ಅವು 2025ದಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ಯಾರ. ಬಟ್ ಗ್ರಾಮರ್ ಪಾಯಿಂಟ್ಸ್ ಏನದವಲ್ಲ, ಆಮೇಲೆ 1 ಮಾರ್ಕ್ ಕ್ವಶನ್ಸ್ ಏನದವಲ್ಲ, ಏನೂ ಚೇಂಜಸ್ ಇಲ್ಲ, ಎಲ್ಲ ಕರೆಕ್ಟ್ ಅದಾವ. ಫಸ್ಟ್ ಕ್ವಶನ್ ನೋಡೋಣ. 2024 ಇದು PUC ಸೆಕೆಂಡ್ ಇಯರ್ ಇಂಗ್ಲಿಷ್ ಕ್ವಶನ್ ಪೇಪರ್ ಪಾರ್ಟ್ 1. 10 ಕ್ವಶನ್ಸ್ ಕೊಟ್ಟಿರ್ತಾರ. MC ಕ್ವಶನ್ಸ್ ಇವು. ಒಂದು ಕ್ವಶನ್ಗೆ ರೈಟ್ ಆನ್ಸರ್ ಮಾಡಿದರೆ 1 ಮಾರ್ಕ್. 10 ಕ್ವಶನ್ಸ್ಗಳು ಕೊಟ್ಟಿರ್ತಾರೆ. ನೋಡೋಣ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್. ಕ್ವಶನ್ ನಂಬರ್ 1. ಡ್ಯಾಶ್ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ರೋಸ್ಲಿನ್, ಜೂಲಿಯಟ್, ರೋಮಿಯೋ, ಸನ್. ಜೂಲಿಯಟ್ ಆನ್ಸರ್ ರೈಟ್ ಆಗ್ತೈತಿ. ಸೆಕೆಂಡ್ ಕ್ವಶನ್. ದ ಕ್ರಿಮಿನಲ್ ಕುಡ್ ನಾಟ್ ಬಿ ಎಕ್ಸಿಕ್ಯೂಟೆಡ್ ಬಿಕಾಸ್ ದೇರ್ ವರ್ ಓನ್ಲಿ 7,000 inhabitants in Monaco. ಪೀಪಲ್ ಪ್ಲೇಡ್ ರೂಲೆಟ್. ಏನು ಸಂಬಂಧ ಇರೋದಿಲ್ಲ, ಇದೇನು ಇದನ್ನು ಸಂಬಂಧ ಆಗೋದಿಲ್ಲ. ಮೊನಾಕೋ ಹ್ಯಾಡ್ ನೈದರ್ ಗಿಲೋಟಿನ್ ನಾರ್ ಎನ್ ಎಕ್ಸಿಕ್ಯೂಷನರ್. ಇದು ಬೇಕಾದದ್ದು. ಕ್ರಿಮಿನಲ್ಗೆ ಎಕ್ಸಿಕ್ಯೂಟ್ ಯಾಕೆ ಮಾಡಲಿಲ್ಲ ಅಂದರೆ, ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಗಿಲೋಟಿನ್ ಬೇಕಾಗಿತ್ತು ಆ್ಯಂಡ್ ಎಕ್ಸಿಕ್ಯೂಷನರ್ ಬೇಕಾಗಿತ್ತು. ಇವು ಎರಡೂ ಇರಲಿಲ್ಲ, ಹಾಗಾಗಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಆಗಲಿಲ್ಲ. ದೆರ್ ವಾಸ್ ನೋ ಗಾಡ್ ಟು ಕೀಪ್ ಹಿಮ್. ನೋ, ಇರ್ರೆಲೆವೆಂಟ್. ಸಿ ಆಪ್ಷನ್ ರೈಟ್ ಆಗ್ತೈತಿ ಸ್ಟೂಡೆಂಟ್ಸ್. ಮುಂದಿನ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 3. ದ ಸೋಲ್ಸ್ ಆಫ್ ಚಿಲ್ಡ್ರನ್ ಡ್ವೆಲ್ ಇನ್ ದ ಹೌಸ್ ಆಫ್. ತುದಿ ನಾಲಿಗೆ ಮೇಲೆ ಬಂದ್ಬಿಡ್ತೈತಿ ಟುಮಾರೋ ಅಂತ ಹೇಳಿ. ಟುಮಾರೋ, ಟುಡೇ, ಯಸ್ಟರ್ಡೇ, ಡ್ರೀಮ್ಸ್ ಅಂತೇಳಿ. ಟುಮಾರೋ, ದ ಹೌಸ್ ಆಫ್ ಟುಮಾರೋ. ಕ್ವಶನ್ ನಂಬರ್ 4. ವಿಚ್ ಈಸ್ ದ ಲರ್ನಿಂಗ್ ಸೆಂಟರ್ ಸ್ಟಾರ್ಟೆಡ್ ಬೈ ಟ್ಯಾಗೋರ್. ಶಾಂತಿನಿಕೇತನ ಯಾರಿಗಾದರೂ ಗೊತ್ತಿದೆ. ಆಪ್ಷನ್ಸ್ ನೋಡೋಣ. ಆರ್ಗ್ಯಾನಿಕ್ ಫಾರ್ಮಿಂಗ್, ನವಧಾನ್ಯ ಫಾರ್ಮ್, ಶಾಂತಿನಿಕೇತನ ಇನ್ ವೆಸ್ಟ್ ಬೆಂಗಾಲ್, ಮೋನೋಕಲ್ಚರ್ ಆಫ್ ದ ಮೈಂಡ್. ಇದೊಂದು ಕೃತಿ ಇದು ರೀ, ವಂದನಾ ಶಿವ ಅವ್ರದ್ದು. ಶಾಂತಿನಿಕೇತನ ಇನ್ ವೆಸ್ಟ್ ಬೆಂಗಾಲ್, ಇದು ರೈಟ್ ಆಪ್ಷನ್ ಆಗ್ತೈತಿ. ಮ್ಯಾಚ್ ಕಾಲಮ್ A ವಿತ್ ಕಾಲಮ್ B with reference to the play A Sunny Morning and choose the correct option. A. ಪೆಟ್ರಾ ಹುಡುಕೊಂತ ಬಂದ್ರೆ ಗೊಂಜಾಲೋ ಸರ್ವಂಟ್ ಅಲ್ಲ, ವಿಲ್ಲಾ ಅಲ್ಲ, ಲಾರಾಸ್ ಮೇಡ್ ಕರೆಕ್ಟ್ ಅದಾರೆ. ಯುವಾನಿಟೋ, ಗೊಂಜಾಲೋ ಸರ್ವಂಟ್ ಕರೆಕ್ಟ್ ಅದಾರೆ. ಮೆರಿಶಿಲಾ, ವಿಲ್ಲಾ, ಇದು ಕರೆಕ್ಟ್ ಅದಾರೆ. ಓಕೆ, ಹಾಗಾದ್ರೆ ಫಸ್ಟ್ ಪೆಟ್ರಾ, ಲಾರಾಸ್ ಮೇಡ್,
CAB ಆಗ್ತೈತಿ. CAB, then A option is right. A ಅಂತ ಬರೆದು CAB ಅಂತ ಬರಿಬೇಕು. ಇದೆಲ್ಲ ಬರಿಬಾರ್ದು, ಇದನ್ನೆಲ್ಲ ಆನ್ಸರ್ ಬರಿವಾಗ. ಓಕೆ, ಕ್ವಶನ್ ನಂಬರ್ 6 ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು ಲಾಸ್ಟ್ ಇಯರ್. ಈ ವರ್ಷನೂ ಇದೆ ರೀ ಈ ಥರ ಕ್ವಶನ್. ಈ ವರ್ಷ ಐತಿ, ಇದನ್ನು ಐತಿ. ಸ್ವಲ್ಪ ಟೈಮ್ ಜಾಸ್ತಿ ತಗೋತಾ ಇವು. 1 ಮಾರ್ಕಿನ ಸಲುವಾಗಿ ಭಾಳ ಶ್ರಮ ಮಾಡಬೇಕು. ಐಡೆಂಟಿಫೈ ದ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ವಿಚ್ ಮೇಡ್ ತಮ್ಮಣ್ಣ ದ ಬೆಸ್ಟ್ ಪೋಯೆಟ್ ಆಫ್ ಹಿಸ್ ಟೈಮ್ಸ್. ಇದು ನೋಡ್ಬೇಕಾದ್ರೆ ABCD ಹಿಂಗತೆ ಕೊಟ್ಟಿರ್ತಾರ. ಎದೊಳಗೆ ಒಂದಿಷ್ಟು ಆರ್ಡರ್ ಆಫ್ ಇವೆಂಟ್ಸ್ ಕೊಟ್ಟಿರ್ತಾರ. ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಅಪಿಯರ್ ಆದಂಗ ಯಾವ ಆರ್ಡರ್ ಆಫ್ ಇವೆಂಟ್ಸ್ ಮೊದಲು ಬರ್ತೈತಿ, ಒಂದು ಕರೆಕ್ಟ್ ಇರ್ತೈತಿ, ಉಳ್ಕದ್ದು ರಾಂಗ್ ಇರ್ತಾವ. ನಾವೇನು ಮಾಡಬೇಕು ಅಂತಂದ್ರೆ A ಮೊದಲಿದ್ದಷ್ಟ ನೋಡಬೇಕು, B ಮೊದಲಿದ್ದಷ್ಟೇ ನೋಡಬೇಕು, C ಮೊದಲಿದ್ದಷ್ಟೇ ನೋಡಬೇಕು, D ಮೊದಲಿದ್ದಷ್ಟೇ ನೋಡಬೇಕು. ಇವೆಲ್ಲ ನೋಡ್ಕೊಂತ ಹೋಗ್ಬೇಡ್ರಿ. ನಂತರದ್ದು ಕ್ರಿಟಿಕ್ಸ್, ಅನಲೈಸಿಂಗ್ ಇದೆಲ್ಲ ಬ್ಯಾಡ್ರಿ. ಎರಡನೇ ಪಾಯಿಂಟ್ ಇದೆಲ್ಲ ಬ್ಯಾಡ್ರಿ. ಎರಡನೇ ಪಾಯಿಂಟ್ ಇದೆಲ್ಲ ಬೇಡ. ಫಸ್ಟ್ ಪಾಯಿಂಟ್ ಅಷ್ಟೇ ನೋಡ್ರಿ, ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಇದು ಮೊದಲು ನಡೀತೋ ಏನು, ಇದು ಮೊದಲು ನಡೀತೋ, ನಮ್ಮ ಲೆಸನ್ದಲ್ಲಿ ಬಂದಂಗ ಇದು ಮೊದಲು ನಡೀತೈತೋ ಏನು, ಇದು ಮೊದಲು ನಡೀತೈತೋ ಏನು, ಇದು ಮೊದಲು ನಡೀತೈತೋ ಏನು, ಇದು ಮೊದಲು ನಡೀತೈತೋ ನೋಡ್ಬೇಡ್ರಿ. ಈ 4ರಲ್ಲಿ ಯಾವುದು ಮೊದಲು ನಡೀತೈತಿ ಆ ಆಪ್ಷನ್ ಕರೆಕ್ಟ್ ಆಗ್ತೈತಿ. ಇಷ್ಟು ಗೊತ್ತು ಮಾಡ್ಕೋಬೇಕು. ಇಲ್ಲಕಂದ್ರೆ ಅಷ್ಟು ನೋಡ್ಕೊಂತ ಹೋಗುದು, ಇವನು ಅಷ್ಟು ನೋಡ್ಕೊಂತ ಹೋಗುದು. 1 ಮಾರ್ಕಿನ ಸಲುವಾಗಿ ಇಷ್ಟೆಲ್ಲ ಎಲ್ಲಿ ಮಾಡ್ತೀರಿ ನೀವು? ಟೈಮ್ ಭಾಳ ತಗೋತೈತಿ. ಎಲ್ಲ ಅಷ್ಟು ಏನೋ ಮಾಡಿಟ್ಟಾರಿದು. ಒಂದು ಯಾವುದೋ ಒಂದು ಬೇಸ್ ಮೇಲೆ ಮಾಡಿರ್ತಾರೆ, ಸೈಂಟಿಫಿಕ್ ಬೇಸ್ ಮೇಲೆ ಇರ್ತೈತಿ, ನಮಗೆ ಗೊತ್ತಾಗೋದಿಲ್ಲ. ಅದು ಮಾಡಿರ್ತಾರೆ, ನಾವು ಮಾಡಲೇಬೇಕಾಗ್ತೈತಲ್ಲ. ಅದಕ್ಕೊಂದು ನಾವು ಟೀಚರ್ಸ್ಗಳು ನಾವೇನು ಅಂದರೆ ಒಂದು ಟೆಕ್ನಿಕ್ ನಿಮಗೆ ವಿದ್ಯಾರ್ಥಿಗಳೇ ಏನಂತಂದರೆ, ಫಸ್ಟ್ ಒನ್ ನೋಡ್ರಿ, ಯಾವುದು ಮೊದಲು ನಡೀತೈತೆ ಅದನ್ನು ಹಾಕ್ರಿ. ಒಂದು ವೇಳೆ ಎದಾಗೂ ಫಸ್ಟ್ ಒನ್ ಅದ ಐತಿ, ಸಿದಾಗೂ ಫಸ್ಟ್ ಒನ್ ಅದ ಐತಿ, ಅಥವಾ ಎಲ್ಲೋ ಫಸ್ಟ್ ಒನ್ ಅದ ಐತಿ ಅಂತಂದ್ರೆ ಒಂದೇದ್ದು ಇಲ್ಲಿ ಅದ ಐತಿ, ಇಲ್ಲಿ ಅದ ಐತಿ ಅಂದ್ರೆ ಅವಾಗ ಏನು ಮಾಡ್ಬೇಕ್ರಿ? ಎರಡನೇ ಪಾಯಿಂಟ್ ನೋಡ್ಬೇಕ್ರಿ. ಎರಡನೇ ಪಾಯಿಂಟ್ನೊಳಗೆ ಇದು ಮೊದಲು ನಡೆದ್ರೆ ಇದನ್ನ ಮಾಡ್ಬೇಕ್ರಿ. ಮೊದಲು ರೈಟ್ ಆಪ್ಷನ್ ಇದನ್ನ ಹಾಕಬೇಕು. ಇಲ್ಲ ಎರಡನೇ ಪಾಯಿಂಟು ಇದ್ರೊಳಗೆ ಮೊದಲು ನಡೆದಿರ್ತಕ್ಕಂಥದ್ದಿದ್ರೆ ಇದನ್ನು ಹಾಕಬೇಕು. ನಿಮಗೆ ಗೊತ್ತಾಗ್ತಾ ಇಲ್ಲ? ಒಂದನೇದ್ದು ಇಲ್ಲಿ ಏಕಕಾಲಕ್ಕೆ ನಡೀತಾವ ಅಂತೇಳಿರಿ. ಹಾಗಾದ್ರಿಂದ ಇಲ್ಲಿ ಅದ ಐತಿ, ಇಲ್ಲಿ ಅದ ಐತಿ, ಯಾವ್ದಂತ ಹಾಕೊಂಡ್ರಿ ಅಂದ್ರೆ ಎರಡನೇ ಪಾಯಿಂಟ್ ಎರಡನೇ ಪಾಯಿಂಟ್ ಯಾವ್ದೈತಿ ನೋಡ್ರಿ, ಎರಡನೇ ಪಾಯಿಂಟ್ ಯಾವ್ದೈತಿ ನೋಡ್ರಿ. ಇವು ಎರಡುಗಳಲ್ಲಿ ಮೊದಲು ಯಾವ್ದು ನಡೆದೈತಿ ಲೆಸನ್ದೊಳಗೆ ಅದನ್ನು ಚೂಸ್ ಮಾಡ್ರಿ. ಸಾಮಾನ್ಯವಾಗಿ ಹಂಗಿರೋದಿಲ್ಲ, ಒಮ್ಮೆ ಹಂಗೆ ಬಂದಾವು ನೋಡಿ ನಾ ಕ್ವಶನ್ ಪೇಪರ್ನ. ಇದು ಹಾಗಿಲ್ಲ, ನಾನು ನೋಡಿದ್ದನ ತಮ್ಮಣ್ಣ ಕಾಂಪೋಸಿಂಗ್ ಬ್ಯಾಲೆಟ್ಸ್ ಇದು ಮೊದಲು ನಡೀತಿತ್ತು. ಬ್ಯಾಲೆಟ್ಸ್ ಮಾಡ್ತಾನ. ಇವೆರಡು ನೋಡ್ರಿ, ಕ್ರಿಟಿಕ್ಸ್ ಅನಲೈಸಿಂಗ್ ಅನಂತರ ಅನಲೈಸ್ ಮಾಡ್ತಾರೆ. ಕ್ರಿಟಿಕ್ಸ್ ಅನಲೈಸಿಂಗ್ ಬಸವಯ್ಯ ಫೋರ್ಸಿಬ್ಲಿ ಅಕ್ವೈರ್ಡ್ ತಮ್ಮಣ್ಣಾಸ್ ಲ್ಯಾಂಡ್. ಇದು ಯಾವುದು ನಡೀತೈತಿ? ಮೊದಲು ಇದು ನಡೀತೈತೆ. ಲ್ಯಾಂಡನ್ನು ಅಕ್ವೈರ್ ಮಾಡಿದ ನಂತರ ಅವರು ಬಸವಯ್ಯನ ಮ್ಯಾಗ ಅಟ್ಯಾಕ್ ಮಾಡ್ಲಾರ್ದಾನೆ ಇನ್ವಿಜಿಬಲ್ ಆಗಿರ್ತಕ್ಕಂಥ ಒಂದು ರಿವೆಂಜ್ ತಗೊಳಕ್ ಹೋಗ್ತಾರೆ. ಲಾಸ್ಟ್ ಹೇಳ್ತಾರಲ್ಲ, ನನ್ನ ಮೇಲೆ ನಾನು ರಿವೆಂಜ್ ಮಾಡ್ಕೊಂಡೆ ಅಂತ ಹೇಳ್ತಾರೆ ತಮ್ಮಣ್ಣ. ಅದಕ್ಕೆ ಹೆಂಗೆ ರಿವೆಂಜ್ ಮಾಡ್ಬೇಕಂತಾರೆ ಅವ್ರು ಅಂತಂದ್ರೆ, ಹಿ ವಾಂಟೆಡ್ ಟು ಕಂಪೋಸ್ ಪೋಯಮ್ಸ್ ಆ್ಯಂಡ್ ಹಿ ವಾಂಟೆಡ್ ಟು ಕಂಪೋಸ್ ಬ್ಯಾಲೆಡ್ಸ್ ಆ್ಯಂಡ್ ಸಿಂಗ್ ದೆಮ್ ಆ್ಯಂಡ್ ಹಿ ವಾಂಟೆಡ್ ಟು ಎಕ್ಸ್ಪ್ರೆಸ್ ಬಸವಯ್ಯಾಸ್ ಮೇನ್ನೆಸ್ ಆ್ಯಂಡ್ ಕ್ರೂಯಲ್ಟಿ ಇನ್ ಹೀಸ್ ಬ್ಯಾಲೆಡ್ಸ್ ಅಂತ ಹೇಳ್ಕೊಂಡು ಬರ್ತದೆ ಅದು ಟೆಕ್ಸ್ಟ್ ಬುಕ್ನೊಳಗೆ. ಹಾಗಾಗಿ ಇದರೊಳಗೆ ತಮ್ಮಣ್ಣ ಕಾಂಪೋಸ್ ಮಾಡ್ತಕ್ಕಂಥದ್ದು, ಕ್ರಿಟಿಕ್ಸ್ ಅನಲೈಸ್ ಮಾಡ್ತಕ್ಕಂಥದ್ದು, ಬಸವಯ್ಯ ಫೋರ್ಸಿಬ್ಲಿ ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥದ್ದು, ಇವೆಲ್ಲವುಗಳನ್ನ ನೋಡಿದ್ರೆ ಮೊದಲು ಬಸವಯ್ಯ ಅಕ್ವೈರ್ ಮಾಡ್ಕೋತಾನ, ನೆಕ್ಸ್ಟ್ ಕ್ವಾರಲ್ ಆಗ್ತದ, ನೆಕ್ಸ್ಟ್ ತಮ್ಮಣ್ಣ ಕಾಂಪೋಸ್ ಮಾಡ್ತಾನ. ಇದು ಮೊದಲು ನಡೀತೈತೆ ಟೆಕ್ಸ್ಟ್ ಬುಕ್ನಲ್ಲಿ. ಹಾಗಾದ್ರೆ ಡಿ ಆಪ್ಷನ್ ರೈಟ್. ಇಷ್ಟು ಗುದ್ದಾಡ್ಬೇಕು ನೋಡ್ರಿ ಈ ಒಂದು ಕ್ವಶನ್ ಬಿಡಿಸ್ಲಿಕ್ಕೆ ವಿದ್ಯಾರ್ಥಿಗಳೇ. ಕಮಿಂಗ್ ಟು ಸೆವೆಂತ್ ಕ್ವಶನ್. ಸೆವೆಂತ್ ಕ್ವಶನ್ದಲ್ಲಿ ಏನಿದೆ ಅಂತಂದ್ರೆ, ದ ಚೈಲ್ಡ್ಸ್ ಫುಟ್ ಈಸ್ ಡಿಫೀಟೆಡ್ ಆ್ಯಂಡ್ ಕಂಡೆಮ್ಡ್ ಟು ಲಿವ್ ಇನ್ ಎ ಶೂ ಮೀನ್ಸ್ ಅಂತಾರ. ಅದ್ರ ಮೀನಿಂಗ್ ಐತೆ ಒಂದು ಏನಂತಂದ್ರೆ, ಇಟ್ ವಾಂಟ್ಸ್ ಟು ಬಿ ಎ ಬಟರ್ಫ್ಲೈ, ಅದ್ರ ಮೀನಿಂಗ್ ಆಗಲ್ಲ ಬಿಡ್ರಿ. ಇಟ್ ವಾಂಟ್ಸ್ ಟು ಬಿ ಎನ್ ಆ್ಯಪಲ್, ಅದ್ರ ಮೀನಿಂಗ್ ಆಗಲ್ಲ. ಇಟ್ ಟೇಕ್ಸ್ ದ ಫಾರ್ಮ್ ಆಫ್ ಅನ್ ಐಲೆಸ್ ರೆಪ್ಟೈಲ್ಸ್, ಇದು ಆಗಲ್ಲ. ಸೊಸೈಟಿ ಕ್ರಶಸ್, ಅದ್ರ ಮೀನಿಂಗ್ ಅದು ಹೌದು. ಚೈಲ್ಡ್ಹುಡ್ ಡ್ರೀಮ್ಸ್ ಕರೆಕ್ಟ್. ಆ್ಯಂಡ್ ಫೋರ್ಸಸ್ ಪೀಪಲ್ ಅಂದ್ರೆ ಚೈಲ್ಡ್ ಅಂತ ಹೇಳಿದ್ಬಿಡು, ಇಲ್ಲಕಂದ್ರೆ ಪೀಪಲ್ ಎಲ್ಲ ಒಂದೇ ಇಲ್ಲ.
ಇಲ್ಲ ಅಲ್ಲಿ ಚೈಲ್ಡ್ ಅಂತ ಬಂದತಿ, ಇಲ್ಲಿ ಪೀಪಲ್ ಯಾಕೆ ಬಂತಂತಂದ್ರೆ ಅಂದರೆ ಚೈಲ್ಡ್ ದೊಡ್ಡದಾದ್ಮೇಲೆ ಕನಸುಗಳನ್ನ ನನಸು ಮಾಡ್ಕೋಬೇಕಂತಂದ್ರೆ ಸೊಸೈಟಿ ಅವೆಲ್ಲ ಕನಸುಗಳನ್ನ ನಾಶ ಮಾಡ್ತೈತಿ ಅಂತ ಮೀನಿಂಗ್ ಅದು. ಅಂದರೆ ಇಟ್ ಕೆನಾಟ್ ಫ್ಲೈ, ಇಟ್ ಕೆನಾಟ್ ಬಲ್ಜ್ ಆನ್ ದ ಟ್ರೀಸ್ ಲೈಕ್ ಅ ಫ್ರೂಟ್ ಅಂತ ತಿಳ್ಕೊಂಡು ಬರ್ತೈತಲ್ರಿ ಅದು. ಹಂಗೆ ಅದೇನಾಗ್ತೈತಲ್ಲ, ನಾವೆಲ್ಲ ಕನಸು ಇಟ್ಕೊಂಡು ಹುಡ್ತೀವಿ ರೀ, ಬಟ್ ಸೊಸೈಟಿ ಕೆಟ್ಟದ್ದೈತಿ, ನಮ್ಮ ಕನಸುಗಳನ್ನ ಆಸ್ಪದ ಮಾಡ್ಕೊಡೋದಿಲ್ಲ, ಈಡೇರಿಸ್ಕೊಳ್ಳೋಕ್ಕಂತ ಮೀನಿಂಗ್ ಇದು. ಸೊಸೈಟಿ ಕ್ರಶಸ್ ಚೈಲ್ಡ್ಹುಡ್ ಡ್ರೀಮ್ಸ್ ಆ್ಯಂಡ್ ಫೋರ್ಸಸ್ ಪೀಪಲ್ ಇಂಟು ರಿಜಿಡ್ ಮೌಡ್ಸ್. ರಿಜಿಡ್ ಮೌಡ್ಸ್ ಅಂತಂದ್ರೆ ಇಂಥವ್ರ ಮಗ ಇಂಥದ್ದೇ ಆಗಬೇಕು. ಈಗ ಬಡಿಗಾರ ಇರ್ತಾನೆ, ಬಡಿಗಾರ ಮಗ ಡಿ ಸಿ ಆಗ್ತೀವಿ ಅಂತಂದರೆ ಅದೆಲ್ಲ ಆಗಲ್ಲ. ರಿಜಿಡ್ ಮೌಲ್ಡ್ ಅದು. ಹಿಂದಿನಿಂದ ಕುಂಬಾರ ಇರ್ತಾರೆ, ಕುಂಬಾರ ಮಗ ಕುಂಬಾರನೇ ಆಗಬೇಕು ಅನ್ನುವಂಥ ಮಾತಿನ ಅರ್ಥ ಇದು ರಿಜಿಡ್ ಮೌಲ್ಡ್ಸ್ ಅಂದರೆ. ಆ ಮೌಲ್ಡ್ಸ್ ದ ಶೇಪ್. ಯಾವ ಶೇಪ್ನಾಗ ನಾವು ಹುಟ್ಟಿ ಬಂದೀವಿ ಅಂತಂದರೆ, ಯಾವ ಉದ್ಯೋಗ ಮಾಡ್ತಕ್ಕಂಥ ವ್ಯಕ್ತಿಗಳ ಮಕ್ಕಳಾಗಿ ನಾವು ಬಂದೀವಿ, ಅದೇ ಉದ್ಯೋಗ ಮಾಡ್ಕೊಂಡು ಹೋಗ್ಬೇಕಾಗತ್ತಂತ ಸಮಾಜ ನಮ್ಮ ಮೇಲೆ ಒತ್ತಾಯ ಮಾಡ್ತೈತೆ ಅನ್ನುವಂಥ ಮೀನಿಂಗ್ ಆಗ್ತೈತೆ ಇದು. ಹಾಗಾಗಿ ಅದರ ಮೀನಿಂಗ್ನ ಹಂಗಾಗ್ತದೆ. ಚೈಲ್ಡ್ಸ್ ಫ್ರೂಟ್ ಈಸ್ ಡಿಫೀಟೆಡ್ ಅಂದ್ರೆ ಏನು, ಅದೇ ರೀ, ಸೊಸೈಟಿ ಡಸ್ ನಾಟ್ ಅಲೌ ದ ಚೈಲ್ಡ್ ಟು ಬಲ್ಜ್ ಲೈಕ್ ಎನ್ ಆಪಲ್ ಆನ್ ದ ಟ್ರೀ, ಆರ್ ಇಟ್ ಡಸ್ ನಾಟ್ ಅಲೌ ದ ಚೈಲ್ಡ್ ಟು ಫ್ಲೈ ಲೈಕ್ ಎ ಬಟರ್ಫ್ಲೈ ಅಂತೇಳಿ. ಟು ಲಿವ್ ಇನ್ ದ ಶೂ, ಇಟ್ ಮೀನ್ಸ್ ಡಿ ಆಪ್ಷನ್ ರೈಟ್ ಆಗ್ತೈತೆ. ನಾನು ಹೆಚ್ಚಿಗೆ ಮಾತಾಡಿದೆ ಅಂತ ಅನ್ಕೋತೇನೆ, ಅದು ನಿಮಗೆ ಕ್ಲಿಯರ್ ಮಾಡೋದು ಸಲುವಾಗಿ ಹೇಳ್ತೀನಿ, ಮಾತಾಡಿದೆ. 8th ಕ್ವಶನ್, ವಾಟ್ ಆರ್ ದ ಸೀಕ್ರೆಟ್ಸ್ ವಾಟ್ ಆರ್ ದ ಸ್ಟ್ರೀಟ್ಸ್ ಆಫ್ ಕೊಪಕೊಬಮಾ ಡೆಕೋರೇಟೆಡ್ ವಿತ್ ಇನ್ ಬ್ರಾಜಿಲ್? ಗೊತ್ತದ ನಿಮಗೆ, ಬ್ಯೂಟಿಫುಲ್ ಬ್ಲ್ಯಾಕ್ ಮೊಸಾಯಿಕ್ಸ್ ಅಂತೇಳಿ. ಅಂದರೆ ಲಿಸರ್ಲಿ ಪೀಪಲ್ ಏನು ಮಾಡ್ತಾರಲ್ಲಿ, ಹೂ ಹ್ಯಾಡ್ ಅ ನೈಫ್ ಫಾರ್ ಬ್ಯೂಟಿ ಏನು ಮಾಡ್ತಾರೆ ದೇ ಡೆಕೋರೇಟ್ ದ ಕೊಪಕೊಬಮಾ ಸ್ಟ್ರೀಟ್ಸ್ ವಿತ್ ಬ್ಲ್ಯಾಕ್ ಮೊಸಾಯಿಕ್, ಬ್ಯೂಟಿಫುಲ್ ಬ್ಲ್ಯಾಕ್ ಮೊಸಾಯಿಕ್ಸ್. ಇದು ರೈಟ್ ಆನ್ಸರ್ ಆಗ್ತೈತಿ, ನಿಮ್ಗೆ ಗೊತ್ತೈತಿ. ಟೆಕ್ಸ್ಟ್ ಬುಕ್ಕನ್ನು ಬಿಟ್ಟು ಬಿಡದೆ ಓದ್ತಾ ಇರ್ರಿ, ಟೆಕ್ಸ್ಟ್ ಬುಕ್ ಓದ್ತಾ ಇರಬೇಕು. ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕು. ಮತ್ತೆ ಹಂಗಾದಾಗ ಇವೆಲ್ಲ 50 ದಿನ ಅಲ್ಲಿಗೆ ಬೇಕು ಬಂದ್ಬಿಡ್ತಾವ್ರಿ ಇವೆಲ್ಲ. ಓಕೆ, ಇದೆಲ್ಲ ಬ್ಯೂಟಿಫುಲ್ ಬ್ಲ್ಯಾಕ್ ಮೊಸಾಯಿಕ್ಸ್ ಅಂತ ಆಗ್ತೈತಿ. ಲಿಟಲ್ ಏನದು ಫುಡ್ ಬ್ಯಾಗ್ಸ್ ಹಂಗಲ್ಲ, ಎಲ್ಲ ಕಾರ್ಸ್ ಹಾಗೇನಲ್ಲ, ಮೋಟರ್ ವೆಹಿಕಲ್ಸ್ ಹಾಗೇನು ಬರೋದಿಲ್ಲ. ಇದು ಈ ಆಪ್ಷನ್ ರೈಟ್ ಆಗ್ತೈತೆ ರೀ. ರೂಫ್ ಹ್ಯಾಡ್ ಸ್ಪೆಂಟ್ 2 years ಆಸ್ ಬೈಸಿಕಲ್ ರಿಪೇರರ್ಸ್ ಅಪ್ರೆಂಟಿಸ್ ಇನ್ ಪೋರ್ಟ್ ಹಾರ್ಕೋಟ್. ನನಗೆ ಗೊತ್ತಾಗ್ತದೆ ಇದು. ಟೆಕ್ಸ್ಟ್ ಬುಕ್ ಓದ್ತಿರ್ಬೇಕು ರೀ, ಟೆಕ್ಸ್ಟ್ ಬುಕ್ ಲೆಸನ್ ಬಿಟ್ಟು ಬಿಡದೆ ಓದ್ತಿರ್ಬೇಕು. ಲೆಸನ್ ಟೆಕ್ಸ್ಟ್ ಬುಕ್ ಪ್ರತಿ ಲೈನ್ ಹಂಗೆ ತಿರುಗಿ ಹಾಕ್ತಾ ಇರಬೇಕು. ದಿನಕ್ಕೆ 1, 2, 3 ಲೆಸನ್ಸ್ಗಳನ್ನ ಹಾಕ್ತಾರೆ. ದಿನಕ್ಕೆ 2-3 ಲೆಸನ್ 15-20 ನಿಮಿಷ ಆಗ್ತಾರೆ ಓದ್ಕೊಂತ ಕೂತು ಅಂದ್ರೆ. 20-30 ಮಿನಿಟ್ಸ್ ಆಗ್ತವೆ. 20 ಮಿನಿಟ್ಸ್ ಮುಗಿಸ್ತೀವಿ ಪರ್ ಹವರ್ಸ್ ಸ್ಪೀಡ್ ಓದ್ಕೊಂತ ಹೋದ. ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ದಿನ 2-3 ಲೆಸನ್ ಮಾಡ್ರಿ, ತುದನಾಲಿಗೆ ಬರ್ತಾವೆ. ಪೋರ್ಟ್ ಹಾರ್ಕೋಟ್ನಾಗ ಮಾಡ್ತಾರೆ. ಒಮಿಯೋಫಿಯಾ ಊರ ಹೆಸರು ಅದ್ರಿ. ಎಂಬಂಟ ಅದೊಂದೇನೋ ಈ ದೇವತೆ ಇರ್ತಲ್ಲ ಆ ಊರ ಹೆಸರು. ವಿಲೇಜ್ ಅಂತ ತಿಳ್ಕೊಂಡು ಏನಿಲ್ಲ, ಇದು ಒಂದು ಯಾವುದೋ ಒಂದು ಹಂಗೆ ಸುಮ್ಮನೆ ಕೊಟ್ಟಾರೆ. ಯಾವುದೋ ನೇಮ್ ಅಲ್ಲ, ಪ್ರಾಪರ್ ನೇಮ್ ಆಗಿದೆ. ಇಟ್ಸ್ ಕಾಮನ್ ನೌನ್. ಇದು ಪ್ರಾಪರ್ ನೌನ್ ದಿಸ್ ಕಾಮನ್ ನೌನ್. ಓಕೆ, ಇದು ಯಾವ್ದಾಗ್ತೈತಿ? ಇದು ಸಸ್ಪೆಂಟ್ ಪೋರ್ಕ್ ಹಾರ್ಕೋಟ್ನೊಳಗೆ 2 ವರ್ಷ ಸೈಕಲ್ ರಿಪೇರ್ಸ್ ಅಪ್ರೆಂಟಿಸ್ ಆಗಿ ಕೆಲಸ ಮಾಡ್ತಾರಲ್ಲ. ಆಮೇಲೆ ದೆನ್ ಹಿ ರಿಟರ್ನ್ ಟು ಒಮಿಯೋಫಿಯಾ ಸಿಟಿಗೆಲ್ಲ ಬರ್ತಾರೆ. 10th ಕ್ವಶನ್ ಏನದ, ವಾಸ್ ಅರಿಯೋಲಿ ಸೆಂಟ್ರಲ್ ಕ್ವಾಡ್ ಏನು ಕಣಮಲ್ರಿ? ಶಿಲಾರಣಿ ಚುಂಕತ್ ಅಲ್ಲ, ಇವರು ಅವಕಣ್ಣೇನೂ ಅಲ್ಲ ರೀ. ಇವರೆಲ್ಲ ಪುದುಕೊಟ್ಟೆ ಅಂತೂ ಸಿಟಿ ಇದು, ಇದ್ರ ಹೆಸರೇ ಬರೋದಲ್ಲ ಇಲ್ಲಿ. ಬೇರೆ ಯಾವುದೋ ಇನ್ನೊಂದು ಪರ್ಸನ್ ಬೇಕಾದರಿದ್ರು, ಅವರೆಲ್ಲ ಜಮೀಲಾ ಬೀದಿ ಅವರೆಲ್ಲ ಇದ್ರು, ಅವರೆಲ್ಲ ಹಾಕ್ಬೋದಿತ್ತು. ಈ ಪುದುಕೊಟ್ಟೆ ಯಾಕೆ ಹಾಕಬೇಕಾಗಿತ್ತು? ಇದನ್ನು ಅಷ್ಟೊಂದೇನು ಕರೆಕ್ಟ್ ಅನ್ಸೋದಿಲ್ಲ ನೋಡಿ. ಇವೆಲ್ಲ ಪರ್ಸನ್ಸ್ ಆಗಬೇಕಲ್ಲಿ. ವಾಸ್ ಅರಿಯೋಲಿ ಸೆಂಟ್ರಲ್ ಕೋಆರ್ಡಿನೇಟರ್ ಅಂತಂದರೆ ಇವರಾಗಬೇಕು, ಏನು ಕಣಮಲ್ ಅಂತಂದ್ರೆ ಅವರವರು. ಎಸ್, ಈ ಆನ್ಸರ್ ರೈಟ್ ಆಗ್ತೈತಿ, ಶಿ ಆನ್ಸರ್. ನೆಕ್ಸ್ಟ್ ಕ್ವಶನ್ 11th ಕ್ವಶನ್. ಇದೇನು ಚೇಂಜ್ ಆಗ್ತೈತಲ್ಲ ಕ್ವಶನ್. 1 ಮಾರ್ಕಿನ ಕ್ವಶನ್ 10 ಕ್ವಶನ್ಸ್ ಇರ್ತಾವೆ. ಇವು ಟೆಸ್ಟ್ 10 ಕ್ವಶನ್ಸ್ಗಳು ಮುಗಿದವೀಗ. ಇಲ್ಲೇ 11th ಕ್ವಶನ್ ಏನದಲ್ಲ, ಪ್ಯಾಸಿವ್ ಫಾರ್ಮಿಗೆ ಬರ್ತೇವೆ ನಾವೀಗ. ಫಿಲ್ ಇನ್ ದ ಬ್ಲಾಂಕ್ಸ್ ಬೈ ಚೂಸಿಂಗ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್. 2 ಕ್ವಶನ್ಸ್ಗಳದಾವ ಈಗ 2024ದಲ್ಲಿ. 25ದಲ್ಲಿ ಮತ್ತೆ 3 ಕ್ವಶನ್ಸ್ ಬಂದಾವ್ರಿ. ಮೊದಲ 3 ಕ್ವಶನ್ಸ್ ಇದ್ದವು ರೀ, 3 ಬ್ಲಾಂಕ್ಸ್ ಇದ್ದವು ರೀ. ಈಗ 24th ಕ್ವಶನ್ ಪೇಪರ್ ಇದು 2 ಏನು ಮಾಡ್ಯಾರ, ಬ್ಲ್ಯಾಂಕ್ಗಳನ್ನು ಕೊಟ್ಟಾರ್ರಿ. ಈಗ 25ದಲ್ಲಿ ಮತ್ತೆ ಅಗೇನ್ ದೇರ್ ಆರ್ 3 ಬ್ಲ್ಯಾಂಕ್ಸ್, 3 ಮಾರ್ಕ್ಸ್. ದಿಸ್ ಕ್ವಶನ್ ಈಸ್ ಆಸ್ಕ್ ಫಾರ್ 3 ಮಾರ್ಕ್ಸ್. ಬರ್ರಿ ನೋಡೋಣ. ಪ್ಯಾಸಿವ್ ಫಾರ್ಮ್ ಅಂದ್ರೆ ಏನು ಮಾಡ್ತೀರಿ ನೀವು? ಪ್ಯಾಸಿವ್ ಫಾರ್ಮ್ ಅಂತಂದ್ರೆ ಹೆಲ್ಪಿಂಗ್ ವರ್ಬ್ ಯಾಮೇಜಾರ್ ಇಲ್ಲ ವಾಸ್ವೇರ್ಗಳಲ್ಲಿ ಹೆಲ್ಪಿಂಗ್ ವರ್ಬ್ ಹಾಕ್ಬೇಕು. ಯೂಸ್ವಲಿ ವಾಸ್ವೇರ್ ರೀ, ಯಾಕಂದ್ರೆ ಪ್ಯಾರಾಗ್ರಾಫ್ ಇದು ಕೊಟ್ಟಿರ್ತಕ್ಕಂಥದ್ದು, ಇದು ಪಾಸ್ಟ್ ಟೆನ್ಸ್ ಆಗಿರ್ತದೆ. ವಾಸ್ವೇರ್ ಹಾಕಬೇಕು. ಬ್ರಾಕೆಟ್ ಕೊಟ್ಟಿರ್ತಕ್ಕಂಥದ್ದು ಒಂದು ವರ್ಬ್ ಇರ್ತದಲ್ಲ, ಇದ್ರದ್ದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಹಾಕಬೇಕು. 2 ವರ್ಡ್ಸ್ಗಳನ್ನ ನೀನು ಹಾಕಬೇಕಾಗ್ತದೆ. ಇಲ್ಲಿ 2 ವರ್ಡ್ಸ್ಗಳನ್ನ ನೀವು ಹಾಕಬೇಕು ರೀ. ಓಕೆ, ದ ಕ್ರಿಮಿನಲ್ ಇದೆಲ್ಲ ಥಿಯರಿ ಗೊತ್ತಿರ್ಬೇಕು ರೀ. ಈ ಥಿಯರಿ ಗೊತ್ತಿದ್ರೆ ಕರೆಕ್ಟ್. ನಾವು ಒಂದು ಸ್ವಲ್ಪ ಸ್ಪೀಡೇ ಮಾಡಬೇಕಾಗ್ತದೆ ರೀ. ಥಿಯರಿ ಎಲ್ಲ ಕಲಿಸ್ಲಿಕ್ಕೆ ಆಗೋದಿಲ್ಲಲ್ಲ.
ದ ಕ್ರಿಮಿನಲ್ ರೆಫ್ಯೂಸ್ ಟು ರನ್ ಅವೇ ಫ್ರಮ್ ದ ಪ್ರಿಸನ್. ಈ ಲೆಕ್ಕಕ್ಕೆ ಬರೋದಿಲ್ಲ ಇದು. ಇದನ್ನೇನೋ ನೋಡ್ಕೊಳ್ಳಬೇಡ್ರಿ ನೀವು ಪ್ಯಾಸಿವ್ ಫಾರ್ಮ್ ತುಂಬಾಕ. ಇದೇನು ಲೆಕ್ಕಕ್ಕೆ ಸಂಬಂಧ ಇಲ್ಲ. ಇಲ್ಲಿ ಸ್ಟಾರ್ಟ್ ಆಗ್ತದೆ. ಎ ಪೆನ್ಷನ್ ಆಫ್ 600 francs ಪರ್ ಆ್ಯನ್ಯುಮ್. ಆಕ್ಚುಲಿ ಇದು ಎ ಪೆನ್ಷನ್ ಆಫ್ 600 francs ಪರ್ ಆ್ಯನ್ಯುಮ್. ಇದ್ರೊಳಗೆ ಹೋರ್ಬಿಗೆ ಡೈರೆಕ್ಟ್ ರಿಲೇಟ್ ಆಗ್ತಕ್ಕಂಥದ್ದಂದ್ರೆ ಪೆನ್ಷನ್. ಇದು ಅಡ್ಜೆಕ್ಟಿವ್ ಆಗ್ತದೆ. 600 francs ಇದು ಅಮೌಂಟ್ ಆಗ್ತದೆ. ಪರ್ ಆ್ಯನ್ಯುಮ್ ಇದು ಟೈಮ್ ಆಗ್ತದೆ. ಆಕ್ಚುಲಿ ವರ್ಡ್ ಅದು ಸಬ್ಜೆಕ್ಟ್ ವರ್ಡ್ ಅಂತೀವಿ, ಇಲ್ಲ ಆಬ್ಜೆಕ್ಟ್ ವರ್ಡ್ ಅಂತೀವಿ, ವಿಚ್ ಹ್ಯಾಸ್ ಗಾಟ್ ಡೈರೆಕ್ಟ್ ರಿಲೇಷನ್ ವಿತ್ ಅ ವರ್ಬ್ ಈಸ್ ಪೆನ್ಷನ್. ಇದನ್ನ ನೋಡ್ಬೇಕ್ರಿ ನಾವು. ಇದು ಸಿಂಗ್ಯುಲರ್ ಪ್ಲೂರಲ್ ನೋಡ್ಬೇಕ್ರಿ. ಸಿಂಗ್ಯುಲರ್ ಪ್ಲೂರಲ್ ನೋಡ್ಬಿಟ್ಟು ವಾಸ್ ವೇರ್ ಹಾಕ್ಬೇಕು. ವಾಸ್ ಹಾಕ್ಬೇಕು ಓವರ್ ಹಾಕ್ಬೇಕಂದ್ರೆ ಇಲ್ಲಿ ನೋಡ್ರಿ ಸ್ವಲ್ಪ. ದ ಕ್ರಿಮಿನಲ್ ರೆಫ್ಯೂಸ್ಡ್ ಅಂತಂದರೆ ಅಂದ್ರೆ ಪಾಸ್ಟ್ ಟೆನ್ಸ್ನಾಗ ಐತಿ. ಅಂದ್ರೆ ಎಮಿಸರ್ ಬರೋದಿಲ್ಲ, ಇಲ್ಲಿ ವಾಸ್ ವೇರ್ ಬರಬೇಕು. ಇದು ಏನಂತಂದ್ರೆ ಹೋಲ್ ಪ್ಯಾರಾಗ್ರಾಫ್ ಸೇಮ್ ಟೆನ್ಸ್ನಾಗ ಇರ್ತದೆ. ಎರಡು ಎಲ್ಲ ಇದ್ದು ಎಲ್ಲ ಇವತ್ತು 3 ಅದಾವಲ್ಲ, 3 ಪಾಸ್ಟ್ನಾಗ ಇರ್ತಾವೆ, ಇಲ್ಲ ಪ್ರೆಸೆಂಟ್ನಾಗ ಇರ್ತಾವೆ. ಒಂದು ಪಾಸ್ಟ್ ಇಲ್ಲ ಒಂದು ಪ್ರೆಸೆಂಟ್ನಾಗ ಇರ್ತಾವೆ. ಒಂದು ಆದು ಪಾಸ್ಟ್ ಒಂದು ಪ್ರೆಸೆಂಟ್ ಇರೋದು ಭಾಳ ರೇರ್. ಬರ್ತೈತಿ ಇಲ್ಲ ಅಂತಲ್ಲ, ಬರೋದಿಲ್ಲ, ಬಹುತೇಕ 99% ಬರೋದಿಲ್ಲ. ಈ ಥರ 2, 3 ಏನೋ ಇರ್ತಾವೆ ಪಾಸ್ಟ್ನಾಗ ಇರ್ತಾವ್ರಿ. ಇಲ್ಲಕಂದ್ರೆ ಅದ್ರ ಮೇಲಿಂದ ಗೊತ್ತಾಗ್ತದೆ. ಒಂದ್ಸಲ ಇಲ್ಲೆಲ್ಲರೂ ನೋಡ್ಕೋಬೇಕು. ಇಲ್ಲಿ ಏನು ಮಾಡ್ತವೆ, ಇಲ್ಲೇ ರೆಫ್ಯೂಸ್ಡ್ ಅಂತ ಐತಿಲ್ಲೋ, ಇದ್ರ ಮೇಲಿಂದ ನಮ್ಗೆ ಗೊತ್ತಾಗ್ಬಿಡ್ತೈತಿ ಎರಡೂ ಪಾಸ್ಟ್ ಮಾಡೋವು ಅಂತ ಹೇಳಿ. ಪಾಸ್ಟ್ ಮಾಡ್ಬೇಕಂದ್ರೆ ಸಿಂಗುಲರ್ ಇದ್ರೆ ವಾಸ್ ಬರ್ತೈತ್ರಿ, ಪ್ಲೂರಲ್ ಇದ್ರೆ ವರ್ ಬರ್ತೈತಿ. ಒಂದು ಹೆಲ್ಪಿಂಗ್ ವರ್ಬ್ ಹಾಕಬೇಕು. ಬ್ರಾಕೆಟ್ನಾಗ ಇರ್ತಕ್ಕಂಥದ್ದು ಒಂದು ವರ್ಬ್ ಇರ್ತೈತಿ. ಇದು ಫ್ಯೂಡ್ ಫಿನಿಟ್ ವರ್ಬ್. ಇದು ಇದ್ರದ್ದು ಥರ್ಡ್ ಫಾರ್ಮ್ ಇರ್ತೈತಲ್ಲ ಪಾಸ್ಟ್ ಪಾರ್ಟಿಸಿಪಲ್, ಅದ್ರದ್ದು ಫಾರ್ಮ್ ಹಾಕ್ಬೇಕ್ರಿ. ಇದು ಫಿಕ್ಸ್ಡ್ ಫಿಕ್ಸ್ಡ್ ಗಿವನ್ ಇದ್ರದ್ದು ಎರಡು ಆಗ್ತದ. ಎ ಪೆನ್ಷನ್ ಸಿಂಗುಲರ್ ನಂಬರ್ ಅದ. ಪೆನ್ಷನ್ ಆಮೇಲೆ ಎ ಅನ್ನೋದೊಂದು ಐತಲ್ಲ ನಂಬರ್, ಇದ್ರ ಮೇಲಿಂದ ಗೊತ್ತಾಗ್ತದೆ ಇದು ಸಿಂಗುಲರ್ ಅಂತೇಳಿ. ವಾಟ್ಸ್ ಹಾಕ್ರಿ. ವಾಟ್ಸ್ ಫಿಕ್ಸ್ಡ್ 2 ಶಬ್ದ ತುಂಬಬೇಕು. ಕ್ವಶನ್ ಬರಿಬೇಕ್ರಿ. ಕ್ವಶನ್ ಬರೆದು ಆನ್ಸರ್ ನಂಬರ್ ಬರೆದ್ಬಿಡು ಅಷ್ಟೇ ರೀ. ನಂಬರ್ ಬರೀ, ಇದೆಲ್ಲ ಬರಿಬೇಡ್ರಿ. ಇದೆಲ್ಲ ಏನು ಬರೀರಿ, ಇದೆಲ್ಲ ಇದು ಪ್ಯಾರಾಗ್ರಾಫ್ ಬರಿಬೇಕ್ರಿ. ಇದನ್ನ ಅಂಡರ್ಲೈನ್ ಮಾಡಿಬಿಡ್ರಿ ಪೆನ್ಸಿಲಲ್ಲಿ. ವಾಸ್ ಫಿಕ್ಸ್ಡ್ ಅಂತ ಬರೆದು ಅಂಡರ್ಲೈನ್ ಮಾಡ್ರಿ. ದ ಪ್ರಿಸನರ್ ಇದು ಸಿಂಗುಲರ್ ನಂಬರ್ ಅದ. ಸಿಂಗುಲರ್ ನಂಬರ್ ಅದಾರ ಇಲ್ರಿ, ವಾಸ್ ಬರ್ತಾವ ವರ್ ಬರ್ತದೆ. ಸಿಂಗುಲರ್ ಇದ್ರೆ ವಾಸ್ ಬರಬೇಕು. ಒಂದ್ರೆ ದ ಪ್ರಿಸನರ್ಸ್ ಇತ್ತಂದ್ರೆ ವರ್ ಬರ್ತಿತ್ತು. ಪ್ರಿಸನರ್ ಅದ, ಇದು ಸಿಂಗುಲರ್ ಅದ, ವಾಸ್ ಬರ್ತೈತಿ. ಫಿಕ್ಸ್ಡ್ ಇದು ಸಿಂಗುಲರ್ ಅದ, ವಾಸ್ ಬರ್ತೈತಿ. ಗಿವನ್ ವಾಸ್ ಫಿಕ್ಸ್ಡ್, ವಾಸ್ ಗಿವನ್. ಓಕೆ, ನೆಕ್ಸ್ಟ್ 12th ಕ್ವಶನ್ ಅನ್ನೋದು ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ರೈಟ್ ಲಿಂಕರ್ಸ್ ಅಂತ ಹೇಳ್ಕೊಂಡು 3 ಮಾರ್ಕ್ಸಿನ ಕ್ವಶನ್ ಇದು. ಇವಾಗ 4 ಮಾರ್ಕ್ಸಿನ ಕ್ವಶನ್ ಆಗೈತೆ ಇದು ಲಿಂಕರ್ ಅನ್ಕೋತೀನಿ. 4 ಮಾರ್ಕ್ಸಿನ ಕ್ವಶನ್ ಆಗೈತೆ 2025ದಲ್ಲಿ. ಮೊದಲು 4 ಮಾರ್ಕ್ಸ್ಲಿ ಇತ್ತು, 3 ಮಾರ್ಕ್ಸಿನ ಮಾಡಿದ್ರು 24ದೊಳಗೆ, ಮತ್ತೆ 25ದಲ್ಲಿ ಮತ್ತೆ 4 ಮಾರ್ಕ್ಸಿನ ಕ್ವಶನ್ ಮಾಡ್ಯಾರ. ಏನು ಮಾಡ್ಬೇಕಂತಂದ್ರೆ ಇದು ಟೆಕ್ಸ್ಟುವಲ್ ಕೊಟ್ಟಿರ್ತಾರಂತನೇ ಏನಿಲ್ಲ. ಟೆಕ್ಸ್ಟುವಲ್ ಇದನ್ನಂತೂ ಟೆಕ್ಸ್ಟುವಲ್ ಕೊಟ್ಟಾರೆ. ಇದಕ್ಕೆ ಇದು ದ ಗಾರ್ಡನ್ ಲೆಸನ್ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಒಂದು ಪ್ಯಾರಾಗ್ರಾಫ್. ಇದು ಏನು ಮಾಡ್ಕೋಬೇಕು ನಾವು, ಈ ಪ್ಯಾರಾಗ್ರಾಫನ್ನು ಸ್ಟಡಿ ಮಾಡ್ಕೋಬೇಕ್ರಿ. ಇದು ಒಂದು ಸೀಕ್ವೆನ್ಸಲ್ ಆರ್ಡರ್ನಾಗ ಇರ್ತದ್ರಿ. ಒಂದು ಇಫೆಕ್ಟಿವ್ ಆಗೋದ್ರ ಸಲುವಾಗಿ ಇವು ಲಿಂಕರ್ಸ್ಗಳನ್ನ ಹಾಕೋತೀವಿ ನಾವು ರೀ. ಈ ಸಿಚುವೇಶನ್ ನೋಡ್ಕೋಬೇಕು, ಈ ವರ್ಡದ ಮೀನಿಂಗ್ ನೋಡ್ಕೋಬೇಕು. ಈ ಸಿಚುವೇಶನ್ಕ್ಕೆ ಯಾವ ವರ್ಡದ ಮೀನಿಂಗ್ ಸೂಟ್ ಆಗ್ತತಿ ಅದನ್ನು ಹಾಕೋಬೇಕಾಗ್ತದೆ. ಉದಾಹರಣೆ ಟು ಬಿಗಿನ್ ವಿತ್ ಅಂದ್ರೆ ಪ್ರಾರಂಭಕ್ಕೆ, ಇನಿಷಿಯಲಿ ಇನ್ ದ ಬಿಗಿನಿಂಗ್ ಅಂದಂಗ. ಟು ಬಿಗಿನ್ ವಿತ್ ಇನ್ ದ ಬಿಗಿನಿಂಗ್, ಇನಿಷಿಯಲಿ ಅಂದಂಗ. ಟು ಬಿಗಿನ್ ವಿತ್ ಅಂದ್ರೆ ಹವೆವರ್ ಅಂತ ಯಾವಾಗಂತ ಗೊತ್ತಂದ್ರೆ ಮೀನಿಂಗ್ ಗೊತ್ತಿರ್ಬೇಕ್ರಿ. ಹವೆವರ್ ಅಂತಂದ್ರೆ ಒಂಥರ ನೆವರ್ ದ ಲೆಸ್ ಅಂದಂಗ, ಒಂಥರ ಇನ್ಸ್ಪೈಟ್ ಆಫ್ ಅಂದಂಗ, ಒಂಥರ ಆದಾಗ್ಯೂ ಅಂದ್ರೆ ಅಪೋಸಿಟ್ ಥಾಟ್ಸ್ಗಳನ್ನ ಜೋಡಿಸುವಂಥದ್ದು ಇರ್ತದೆ ಸಾಮಾನ್ಯವಾಗಿ. ಆಲ್ಸೋ ಯಾವಾಗ ಅಂತೀವ್ರಿ, ಆಲ್ಸೋ ಅಂತಂದ್ರೆ ಟು ಆ್ಯಡ್ ಇನ್ಫಾರ್ಮೇಶನ್, ನಾಟ್ ಓನ್ಲಿ ಇಂಗ್ಲೀಷ್ ಬಟ್ ಆಲ್ಸೋ ಹಿಂದಿ ಅಂತೀವಲ್ಲ ಆ ತರಹ. ಇದು ನಾಟ್ ಓನ್ಲಿ ವೀರೇಶ್ ಬಟ್ ಆಲ್ಸೋ ಬಸವರಾಜ್, ಈ ಥರ ಇದಕ್ಕೆ ಹೆಂಗೆ ಮಾಡ್ತೀವಿ. ಇಫ್ ತಮನ್ನ ಬಾಟ್ 4 acres ಆಫ್ ಲ್ಯಾಂಡ್, ಬಸವಯ್ಯ ಆಲ್ಸೋ ಫಾಲೋಡ್ ದ ಸೂಟ್. ತಮ್ಮಣ್ಣ 4 ಎಕರೆ ಹೊಲ ಕೊಟ್ಕೊಂಡ, ಬಸವಯ್ಯನೂ ಸಹ ಅದನ್ನೇ ಮಾಡ್ತಿದ್ದ. ಇನ್ ದ ಬಿಗಿನಿಂಗ್, ಟು ಬಿಗಿನ್ ವಿತ್ ಆಲ್ ದಿಸ್ ಲುಕ್ಡ್ ಲೈಕ್ ಹೆಲ್ತಿ ಕಾಂಪಿಟೇಷನ್. ಸ್ಟಾರ್ಟಿಂಗ್ ಅಂದಾಗಿದ್ದು ಟು ಬಿಗಿನ್ ವಿತ್ ಅಂದ್ರೆ ಸ್ಟಾರ್ಟಿಂಗ್ ಇದು ಚಂದನೇ ಇತ್ತು. ಆಲ್ ದಿಸ್ ಲುಕ್ಡ್ ಲೈಕ್ ಹೆಲ್ತಿ ಕಾಂಪಿಟೇಷನ್. ಅವನು ಒಂಥರ ಒಂದೊಂದು 4 ಎಕರೆ ಹೊಲ ಖರೀದಿ ಮಾಡ್ದ. ಯಾರ್ದಾರ್ದ
ಒಂದು ಸಲ ಜಿದ್ದಿಗೆ ಬಿದ್ದು ಇವನು 4 ಎಕರೆ ಹೊಲ ಖರೀದಿ ಮಾಡೋರು. ಬಾಳೆ ಮಾಡೋದು ಲಕ್ಷಣ ಹೌದು, ಮಾಡಲಿ, ಅದು ಹೆಲ್ದಿ ಕಾಂಪಿಟೇಷನ್ ಇತ್ತು. ಹವೆವರ್ ಅದು ಹೇಗೋ ಇಷ್ಟೆಲ್ಲ ಚಂದ ಇದ್ದಾಗ್ಯೂ ಆದಾಗ್ಯೂ ಗ್ರ್ಯಾಜುವಲಿ ಕ್ರಮೇಣ that healthy competition rose to such a pitch ಇಷ್ಟು ಎತ್ತರಕ್ಕೆ ಹೋಯ್ತಲ್ಲ that there was no land left in the village. ಅವ ಖರೀದಿ ಮಾಡಿ ಇವ ಖರೀದಿ ಮಾಡಿ ಅವ ಖರೀದಿ ಮಾಡಿ ಇವರಿಬ್ಬರು ಅಷ್ಟು ಇಡೀ ಊರನ್ನೆಲ್ಲ ಖರೀದಿ ಮಾಡಿಬಿಟ್ರು. ಗೊತ್ತೈತೆ ನಿಮಗೆ, ಲಾಸ್ಟ್ ಬಂದಾಗ ತಮ್ಮನ ಹತ್ರ 1000 acres ಇರ್ತೈತೆ ರೀ, ಬಸವಣ್ಣ ಹತ್ರ 800 acres ಆಗ್ತೈತಿ. ಅವಾಗನ ಬಸವಯ್ಯ ಹೇಳಿ ಕಳಿಸ್ತಾರ 200 acres ಮಾರು ನಿಂದು ಹೊಲ ಅಂತ ತಿಳ್ಕೊಂಡು. ಅಲ್ಲಿಂದ ಒಂದು ಸ್ವಲ್ಪ ಏನಾಗ್ತೈತಲ್ಲ ರೈವಲ್ರಿ ಸ್ಟಾರ್ಟ್ ಆಗ್ತೈತಿ. ಹೆಲ್ದಿ ಕಾಂಪಿಟೇಷನ್ ಈಸ್ ಟ್ರಾನ್ಸ್ಫಾರ್ಮ್ಡ್ ಟು ಕಾಂಟೆಸ್ಟ್, ಒಂಥರ ಕಾಂಟೆಸ್ಟ್ ಪ್ರತಿಸ್ಪರ್ಧಿ ಥರ ನಡೆಯಕ್ಕೆ ಚಲೋ ಆಗ್ತೈತಿ. ಓಕೆ, ಇದು ನೋಡ್ರಿ ಹಾಗಾದ್ರೆ ಏನಾಗ್ತೈತಿ ಇದು, ಇಫ್ ತಮ್ಮಣ್ಣ ಬಾಟ್ 4 acres ಆಫ್ ಲ್ಯಾಂಡ್, ಬಸವಯ್ಯ ಆಲ್ಸೋ ಫಾಲೋಡ್ ದ ಸೂಟ್. ಇದನ್ನು ಪ್ಯಾರಾಗ್ರಾಫ್ ಬರೀಬೇಕ್ರಿ, ಬರೆದು ಈ ವರ್ಡ್ಸ್ಗಳನ್ನು ಹಾಕಿ ಅಂಡರ್ಲೈನ್ ಮಾಡ್ಬೇಕ್ರಿ, ಪೆನ್ಸಿಲ್ ಎಲ್ಲ ಅಂಡರ್ಲೈನ್ ಮಾಡ್ಬೇಕು, ಅದು ಕಾಣಿಸ್ತವೆ. ಫುಲ್ ಪಾಯಿಂಟ್ ಐತಿಲ್ಲ, ಫುಲ್ ಪಾಯಿಂಟ್ ಕೊಡ್ಕೋಬೇಕು. ಟು ಬಿಗಿನ್ ವಿತ್ ಟಿ ಕ್ಯಾಪಿಟಲ್ ಮಾಡ್ಕೋಬೇಕಿಲ್ಲ. ಟು ಬಿಗಿನ್ ವಿತ್ ಆಲ್ ದಿಸ್ ಲುಕ್ಡ್ ಲೈಕ್ ಅ ಹೆಲ್ದಿ ಕಾಂಪಿಟೇಷನ್. ಫುಲ್ ಪಾಯಿಂಟ್ ಐತಿ, ಫುಲ್ ಪಾಯಿಂಟ್ ಕೊಟ್ಕೊಡ್ರಿ. ಹವೆವರ್ ಗ್ರಾಜುವಲಿ ಇಟ್ ರೋಸ್ ಟು ಸಚ್ ಎ ಪಿಚ್ ದಟ್ ದೇರ್ ವಾಸ್ ನೋ ಲ್ಯಾಂಡ್ ಲೆಫ್ಟ್ ಇನ್ ದ ವಿಲೇಜ್. ಓಕೆ ಸ್ಟೂಡೆಂಟ್ಸ್, ಈ ರೀತಿ ಆಗ್ತದೆ ನೋಡ್ರಿ. ಇನ್ನೊಂದು ಕ್ವಶನ್ ಇದೆ ಗ್ರಾಮರ್ಗೆ ಸಂಬಂಧಪಟ್ಟು ಮ್ಯಾಚಿಂಗ್ ಮಾಡೋದು. ಇದು ಏನಂತಂದ್ರೆ ಒಂದಿಷ್ಟು ಇನ್ಫಾರ್ಮೇಷನ್ ಇರ್ತೈತಿ, ಲೆಸನ್ ಹೆಸರು, ಆ ಲೆಸನ್ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಎದಾಗ ಒಂದಿಷ್ಟು ಇರ್ತದೆ, ಬಿದಾಗ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಇನ್ಫಾರ್ಮೇಷನ್ ಇರ್ತೈತಿ, ಬಿದೊಳಗೆ ಅದು ರಿಲೇಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಇರ್ತೈತಿ. ನಾವು ಮ್ಯಾಚ್ ಮಾಡಬೇಕು. ಒಂದು ಮ್ಯಾಚ್ ಕರೆಕ್ಟ್ ಮಾಡಿದ್ರೆ 1 ಮಾರ್ಕ್ ಇರ್ತದೆ. ಏನ್ರಿ ಬರ್ರಿ ನೋಡೋಣ ಏನದ ಇದು. ಮ್ಯಾಚ್ ದ ಕಾಲಮ್ ಎ ವಿತ್ ಕಾಲಮ್ ಬಿ ಅಂತೇಳಿ. ಪಿಲ್ಗ್ರಿಮ್ ಸೋಲ್ ಲೀಪ್ಸ್ ಅಂಡ್ ಬೌನ್ಸ್, ದ ಜೆಂಟಲ್ ಸನ್, ಆಲ್ ಇನ್ ಸನ್ರಿ, ಮಾರ್ಕಸ್ ಐಬಿ. ಗೊತ್ತದ ಪಿಲ್ಗ್ರಿಮ್ ಸೋಲ್, ಇದು ಹೆಣಿವಾರ್ ಓಲ್ಡ್. ಲೀಪ್ಸ್ ಅಂಡ್ ಬೌನ್ಸ್ ನಮ್ಮ ಜಪಾನ್ ಬ್ರೆಜಿಲ್ ಲೆಸನ್ದೊಳಗೆ ಬರ್ತದೆ ರೀ. ಜೆಂಟಲ್ ಸನ್ ದ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ಥದೊಳಗೆ ಬರ್ತದೆ ರೀ. ಆಲ್ ಇನ್ ಸನ್ರಿ ಅದು ಇದರೊಳಗೆ ಬರ್ತದೆ, ಬ್ರೆಜಿಲ್ದೊಳಗೆ ಬರ್ತದೆ ರೀ. ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ ಸಾಯ್ ಅಂತ ಥ್ರೂ ಎ ಟ್ರಾವೆಲಾಗ್ ಬರ್ತದೆ, ಅಲ್ಲಿ ಬರ್ತದೆ ರೀ. ಮಾರ್ಕಸ್ ಐಬಿ ಅಂತೂ ಇದು ದ ವೋಟರ್ ಲೆಸನ್ ಬರ್ತದೆ ರೀ. ನೋಡೋಣ. ಮಿನಿಸ್ಟರ್ ಆಫ್ ಕಲ್ಚರ್ ಮಾರ್ಕಸ್ ಐಬಿ ರೀ. ಆನ್ಸರ್ ಹೆಂಗೆ ಬರಿಬೇಕ್ರಿ? ಹುಷಾರಾಗಿ ಬರೀರಿ ನೀವು ರೀ. ವಿದ್ಯಾರ್ಥಿ ನಮ್ಮಲ್ಲಿ ಕೆಲವೊಂದು ಜನ ತಪ್ಪಾಗಿ ಬರೀತಾರೆ. ಹೆಂಗೆ ಬರೀಬೇಕು ಗೊತ್ತತ್ತನ್ರಿ. ಎ ಲಿಸ್ಟನ್ನು ಅಷ್ಟು ಕರೆಕ್ಟಾಗಿ ಬರ್ಕೊಡ್ರಿ. 1 to 5 ಇದು ಹೆಂಗದ ಹಿಂಗೆ ಬರ್ಕೊಡ್ರಿ. ಆನ್ಸರ್ ನಂಬರ್ 13 ಅಂತನು ಎ ಅಂತನ್ರಿ. ಎ ಅಂತಂದು ಇಷ್ಟು ಹೆಂಗದ ಹಂಗೆ ಬರ್ಕೊಡ್ರಿ. ಬಿ ಅಂತಂದು ಪಿಲ್ಗ್ರಿಮ್ ಸೋಲ್ ಅಂತ ಐತಿಲ್ರಿ, ಇದಕ್ಕೆ ಯಾವ್ದು ಮ್ಯಾಚ್ ಆಗ್ತೈತೆ ರೀ? ಪಿಲ್ಗ್ರಿಮ್ ಸೋಲ್. ಮಿನಿಸ್ಟರ್ ಆಫ್ ಕಲ್ಚರ್ ಮೇಕ್ಸ್ ಅರ್ತ್ ಹೆವನ್ ಎವ್ರಿ ಒನ್ ವೆನ್ ಯು ಆರ್ ಓಲ್ಡ್. ಇದು ಮ್ಯಾಚ್ ಆಗ್ತದೆ ನೋಡ್ರಿ. ಏನು ಮಾಡ್ಕೋಬೇಕಾದ್ರೆ ಆನ್ಸರ್ ಬರೀಬೇಕಾದ್ರೆ ಎ ಬರೆದು ಎ ಅಂತ ಹಾಕ್ಕೊಂಡು 1 ಅಂತ ಬರೆದು ಪಿಲ್ಗ್ರಿಮ್ ಸೋಲ್ ಅಂತಂದು ಇದ್ರ ಮುಂದೆ ಬಿ ಅಂತ ಬರೆದು ವೆನ್ ಯು ಆರ್ ಓಲ್ಡ್ ಅಂತ ಬರಿಬೇಕ್ರಿ. ಹಿಂಗೆ ಬರಿಬೇಕು. ಆ ಹುಡುಗರು ಏನೋ ಹಿಂಗೆ ಬರೆದು ಹಿಂಗೆ ಹಾಕಿ ಇದಕ್ಕೆ ಇಲ್ಲಿ ತಂದು ಕತ್ತರಿ ಬಿತ್ತರಿ ಹಾಕಿ ಅವೆಲ್ಲ ಯಾರೋ ಕಲೀಲಾರ್ದು ಶಾಲೆಗೆ ಹೋಗ್ಲಾರ್ದು ಕಾಲೇಜ್ಗೆ ಹೋಗ್ಲಾರ್ದು ವಿದ್ಯಾರ್ಥಿಗಳ ಥರ ಮಾಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಪಿಲ್ಗ್ರಿಮ್ ಸೋಲ್ ಏನಾಗ್ತತಿ? ವೆನ್ ಯು ಆರ್ ಓಲ್ಡ್ ಆಗ್ತದೆ. ಸೆಕೆಂಡ್ ಲೀವ್ಸ್ ಆ್ಯಂಡ್ ಬೌನ್ಸ್. ಮಿನಿಸ್ಟರ್ ಆಫ್ ಕಲ್ಚರ್ ಅಲ್ಲ, ಮೇಕ್ಸ್ ಹೆವನ್ ಅರ್ತ್ ಅಲ್ಲ, ಎವ್ರಿ ಒನ್ ಅಲ್ಲ, ವೆರಿ ಕ್ವಿಕ್ಲಿ ಆಗ್ತೈತೆ ನೋಡ್ರಿ. ಅದು ಬ್ರೆಜಿಲ್ದೊಳಗೆ ನಂಬರ್ ಆಫ್ ವೆಹಿಕಲ್ಸ್ ಈಸ್ ಇನ್ಕ್ರೀಸಿಂಗ್ ಬೈ ಲೀವ್ಸ್ ಆ್ಯಂಡ್ ಬೌನ್ಸ್ ಅಂತ ಬರ್ತಲ್ರಿ. ಅದು ರೀ ಲೀವ್ಸ್ ಆ್ಯಂಡ್ ಬೌನ್ಸ್ ಬರೆದು ಬಿಟ್ಟು ಈ ವೆರಿ ಕ್ವಿಕ್ಲಿ ಅಂತ ಬರ್ರಿ. ನೆಕ್ಸ್ಟ್ ಆನ್ಸರ್ ನಂಬರ್ 3 ಏನದಲ್ಲ, ದ ಜೆಂಟಲ್ ಸನ್ ಮೇಕ್ಸ್ ಅರ್ತ್ ಹೆವನ್. ಇದು ಮ್ಯಾಚ್ ಆಗುತ್ತೆ ರೀ. ಕರೆಕ್ಟ್, ಇದಕ್ಕೆ ಮ್ಯಾಚ್ ಮಾಡ್ರಿ. ನೆಕ್ಸ್ಟ್ ಆಲ್ ಆ್ಯಂಡ್ ಸನ್ ರೀ. ಎವ್ರಿ ಒನ್ ಆಲ್ ಆ್ಯಂಡ್ ಜಪಾನ್ದಾಗ ಬರ್ತದ. ಆಲ್ ಆ್ಯಂಡ್ ಸನ್ ರೀ. ಬೋವಿಂಗ್ ಗರ್ಲ್ಸ್ ಬೋ ಟು ಆಲ್ ಆ್ಯಂಡ್ ಸನ್ ರೀ ಬರ್ತತೆ. ಆಲ್ ಆ್ಯಂಡ್ ಸನ್ ರೀ ಅಂತ ಅಲ್ಲಿ ಬರ್ತೈತಿ. ಎಲ್ಲಿ ಜಪಾನ್ದೊಳಗೆ ಬರ್ತೈತಿ. ಬ್ರೆಜಿಲ್ನೊಳಗೂ ಆಲ್ ಆ್ಯಂಡ್ ಸನ್ ರೀ ಬರ್ತೈತಿ ರೀ. ಕಾರ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ಆ್ಯಂಡ್ ಸನ್ ರೀ ಅಟ್ ದ ಕಾಸ್ಟ್ ಆಫ್ ನಥಿಂಗ್ ಅಂತ ಬರ್ತೈತಿಲ್ಲ.
ಫ್ರೀಲಿ ಎಟ್ ದ ಕಾಸ್ಟ್ ಆಫ್ ಫ್ರೀಲಿ ಅಂತ ತಿಳ್ಕೊಂಡು ಬರ್ತೈತೆ ನೋಡ್ರಿ ಅಲ್ಲಿ. ಆಲ್ ಇನ್ ಸೆಂಟ್ರಿ ಅಂದರೆ ಎವ್ರಿ ಒನ್ ಮ್ಯಾಚ್ ಸಿ ಮ್ಯಾಚ್ ಆಗ್ತೈತಿ. ಮಾರ್ಕಸ್ ಐಬಿ ಮಿನಿಸ್ಟರ್ ಆಫ್ ಕಲ್ಚರ್. ಈ ಥರ ಮ್ಯಾಚ್ ಮಾಡ್ಬೇಕ್ರಿ ಇವನ್ನ. ಇದು ಈ ಪಾರ್ಟ್ ಆನ್ಸರ್ ಆಗಿ ತೊಗೋಬೇಕ್ರಿ. ಇದು ಬರ್ಕೋಬೇಕ್ರಿ ಫಸ್ಟ್. ಇದಕ್ಕೆ ಯಾವ್ದು ಮ್ಯಾಚ್ ಆಗ್ತದ ಇದನ್ನು ಚೂಸ್ ಮಾಡಿ ಎಲ್ಲಿ ಬರುತ್ತಾ ಬರಿತಾ ಬರ್ಬೇಕ್ರಿ. ಹಿಂಗೆಲ್ಲ ಹೇಳಿಬಾರ್ದ್ರಿ. ಇದೇನಾಯ್ತು 13th ಕ್ವಶನ್ ಇಲ್ಲಿಗೆ ಏನಾಯ್ತು. ಈಗ ಇನ್ನು 1 ಮಾರ್ಕ್ ಕ್ವಶನ್ ಗ್ರಾಮರ್ ಎಲ್ಲ ಮುಗಿಸ್ಕೊಟ್ಟಂಗೆ ಆಯಿತು. ಇನ್ನು ಇದು 6 ಮಾರ್ಕ್ಸ್ ಇದೇನು 4 ಮಾರ್ಕ್ ಕ್ವಶನ್ಸ್ ಬರ್ತವೆ. ಇಲ್ಲಿ 6 ಮಾರ್ಕ್ಸ್ ಕ್ವಶನ್ಸ್ ಬರ್ತವೆ. ಈ ಪ್ಯಾಟರ್ನ್ ಚೇಂಜ್ ಆಗಿದೆ ಫ್ರೆಂಡ್ಸ್. ಈಗ 2025ಗೆ 2 ಮಾರ್ಕ್ಸ್ ಕ್ವಶನ್ಸ್ ಬಂದವ್ರಿ, 3 ಮಾರ್ಕ್ಸ್ ಕ್ವಶನ್ಸ್ ಬಂದವ್ರಿ, 4 ಮಾರ್ಕ್ಸ್ ಕ್ವಶನ್ಸ್ ಬಂದವ್ರಿ, 6 ಮಾರ್ಕ್ ಕ್ವಶನ್ ತೆಗ್ದಾರ್ರಿ. ಇದೆಲ್ಲ ಸ್ವಲ್ಪ ಇದು ಬಿಟ್ಟು ಬರ್ತೀನಿ ನಾನು. ಇದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ನನಗೆ. ಅನಂತರ ಏನು ಬರ್ತೈತಿ, ಒಂದು 10 ಮಾರ್ಕ್ಸಿಂದ ಪ್ಯಾಸೇಜ್ ಅದ ಇದು. ಬಟ್ 2025ದಲ್ಲಿ 9 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ಯಾರ ಇದನ್ನು. 9 ಕ್ವಶನ್ಸ್ ಆರ್ ದೇರ್ ಆನ್ ಎ ಪರ್ಟಿಕ್ಯುಲರ್ ಪ್ಯಾಸೇಜ್. ಇದನ್ನು ಕೂಡ ನಾನು ಮಾಡೋದಿಲ್ಲ. ನನಗೆ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಡ್ತೀನಿ ವಿದ್ಯಾರ್ಥಿಗಳಿಗೆ. ಪ್ಯಾಸೇಜನ್ನು ಬಿಟ್ಟು ಬಿಡ್ತೇನೆ. ನೆಕ್ಸ್ಟ್ ಎಲ್ಲಿ ಬರ್ತೀನಿ ಅಂತಂದ್ರೆ ಪ್ಯಾಸೇಜ್ ಕಮ್ಸ್ ಟು ದಿಸ್ ಜೆ, ಇಲ್ಲಿ ತನಕ ಪ್ಯಾಸೇಜ್ ಆಗ್ತದೆ. 26th ಕ್ವಶನ್ನು ಗ್ರಾಮರ್ಗೆ ಸಂಬಂಧಪಡ್ತೈತಿ. ನಾನು ಮಾಡಿಕೊಡ್ತೀನಿ ಇದನ್ನು. 26th ಒಂದು ಏನದು ಗ್ರಾಮರ್. ವಾಟ್ ಡು ದ ಅಂಡರ್ಲೈನ್ ವರ್ಡ್ಸ್ ಇನ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ರೆಫರ್ ಟು. ಅಂದರೆ ಪ್ರೊನೌನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಇದು. ಏನು ಮಾಡಿರ್ತಾರೆ ಅಂತಂದ್ರೆ ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಇದು ಈ ಪ್ಯಾರಾಗ್ರಾಫ್ನೊಳಗೆ ಪ್ರೊನೌನ್ಗಳನ್ನು ಅಂಡರ್ಲೈನ್ ಮಾಡ್ತಾರೆ. 4 ಪ್ರೊನೌನ್ ಇವತ್ತು ಸಹಿತ 4 ಪ್ರೊನೌನ್ಗಳು. ಏನಂತಂದ್ರೆ ಇವಕ್ಕೆ ನಂಬರ್ ಹಾಕಬೇಕಾಗಿತ್ತು. ಇಲ್ಲೇ ನಂಬರ್ ಹಾಕಿಲ್ಲ. ಇಲ್ಲ ಇದಕ್ಕೆ 1 ಅಂತ ಹಾಕಬೇಕು, ಇದಕ್ಕೆ 2, 2 ಅಂತ ಹಾಕಬೇಕು, ಇದಕ್ಕೆ 3 ಅಂತ ಹಾಕಬೇಕು, ಇದಕ್ಕೆ 4 ಅಂತ ಹಾಕಬೇಕಾಗಿತ್ತು. ಹಾಕಿರ್ತಾರೆ, ಒಮ್ಮೆ ಹಾಕಿರೋದಿಲ್ಲ. ಹಾಕಿರ್ತಾರೆ ಸಾಮಾನ್ಯವಾಗಿ. ಏನು ಮಾಡ್ಬೇಕು ನಮ್ಮ ಕೆಲಸ ಅಂತಂದ್ರೆ ಹಿಮ್ ಅಂತಕ್ಕಂಥದ್ದು ಯಾರು ಇಲ್ಲೇ ಯಾರೋ ಒಬ್ಬರು ಪುರುಷರ ಹೆಸರು ಬಂದಿರ್ತೈತಿ. ಇಲ್ಲೇ ಅವ್ರು ಯಾರವರು ನೋಡಬೇಕು, ಅವ್ರ ಹೆಸರು ನಾವಿಲ್ಲಿ ಬರೀಬೇಕು. ಹಿಮ್ ಸ್ಟ್ಯಾಂಡ್ಸ್ ಫಾರ್ ಹೋಮ್. ಬಸವರಾಜು, ಹೇಮಂತು, ಗಣೇಶನು, ಕೃಷ್ಣನು ಯಾರೋ ಒಬ್ಬರು ಬಂದಿರ್ತಾರಲ್ಲ. ಕಮಲಾದೀಪ ಬರೋದಿಲ್ಲ, ಅವ್ರು ಬಂದ್ರೆ ಹರ್ ಇರ್ತೈತಿ. ಹರ್ ಬಂದರೆ ಯಾರೊಬ್ಬರ ಹೆಣ್ಮಕ್ಳು ಬಂದಿರ್ತಾರೆ. ಇಲ್ಲಿ ಹೆಚ್ಚು ಬಂದರೆ ಏನೋ ಒಂದು ಥಿಂಕ್ ಬಂದಿರ್ತೈತಿ. ಇಲ್ಲಿ ಹೂ ಬಂದರೆ ಯಾರೊಬ್ಬ ವ್ಯಕ್ತಿ ಬಂದಿರ್ತಾರಲ್ಲ. ಹೆಣ್ಮಕ್ಳು ಇರಬೇಕು, ಗಂಡು ಬಂದಿರ್ಬೋದು. ಇಷ್ಟು ನೋಡ್ಕೊಂಡ್ಬಿಟ್ಟು ವಾಟ್ ಆರ್ ಹೂಮ್ ಡೂ ದೀಸ್ ವರ್ಡ್ಸ್ ಸ್ಟ್ಯಾಂಡ್ ಫಾರ್. ಹಿಮ್ ಅಂದ್ರೆ ಯಾರು ಇಲ್ಲಿ ಬರಿಬೇಕ್ರಿ. ಹರ್ ಅಂದ್ರೆ ಯಾರು ಇಲ್ಲಿ ಬರಿಬೇಕ್ರಿ. ವಿಚ್ ಅಂದ್ರೆ ಏನು ಬರಿಬೇಕ್ರಿ. ಹೂ ಅಂದ್ರೆ ಯಾರು ಇಲ್ಲಿ ಬರಿಬೇಕ್ರಿ. ಇದು ಮತ್ತೆ ಸರ್ ಕ್ವಶನ್ ಬರಿಬೇಕನ್ನ ಇಲ್ರಿ. ಕ್ವಶನ್ ಇದನ್ನೆಲ್ಲ ಬರಿಬಾರ್ದ್ರಿ. ಇದೆಲ್ಲ ಬರಿಬಾರ್ದ್ರಿ. ಇದು ಕ್ವಶನ್ ಬರಿಬೇಡ್ರಿ. ಆನ್ಸರ್ ನಂಬರ್ 26 ಅಂತ್ರಿ ಡೈರೆಕ್ಟ್ ಇಲ್ಲಿ ಬರ್ರಿ. ಹಿಮ್ ಅಂದ್ರೆ ಯಾರು ಇದು ಓದ್ಬೇಕ್ರಿ. ಓದಿ ಕ್ಲಾರಿಫೈ ಮಾಡಿಕೊಂಡು ಹಿಮ್ ಅಂದ್ರೆ ಯಾರು ಅಂತ ಅರ್ಥ ಮಾಡ್ಕೊಂಡಾಗ ಮಾತ್ರ ಗೊತ್ತಾಗ್ತೈತ್ರಿ. ಓದೋಣ. ಸಾವಿತ್ರಿಬಾಯಿ ಫುಲೆ ಮ್ಯಾರಿಡ್ ಜ್ಯೋತಿರಾವ್ ಫುಲೆ. ಹರ್ ಥರ್ಸ್ಟ್ ಫಾರ್ ಲರ್ನಿಂಗ್ ಇಂಪ್ರೆಸ್ಡ್ ಹಿಮ್. ಸಾವಿತ್ರಿಬಾಯಿ ಇಲ್ಲೊಬ್ರು ಹೆಣ್ಮಕ್ಳು ಬರ್ತಾರ. ಮ್ಯಾರಿಡ್ ಜ್ಯೋತಿಬಾ ಫುಲೆ ಇಲ್ಲೊಬ್ರು ಗಂಡು ಮಕ್ಕಳು ಬರ್ತಾರ. ಇರಾವ್ರೇ ಒಬ್ರು ಹೆಣ್ಮಕ್ಳು ಒಬ್ರು ಗಂಡು ಮಕ್ಕಳು ಅದಾರ. ಹಿಮ್ ಬರ್ಬೇಕಂದ್ರೆ ಮತ್ತೆ ಇನ್ಯಾರು ಬರ್ತೈತ್ರಿ. ಜ್ಯೋತಿರಾವ್ ಫುಲೆ ಅವ್ರದ ಬರ್ತೈತಿ. ಅದೊಂದು ಸ್ವಲ್ಪ ನೋಡ್ಬೇಕ್ರಿ, ಹಂಗೆ ಗೊತ್ತಾಗ್ತೈತೆ. ಹಿಮ್ ಒಬ್ರು ಹೆಣ್ಮಕ್ಳು ಅದಾರಪ್ಪ, ಒಬ್ರು ಗಂಡು ಮಕ್ಕಳು ಅದಾರಪ್ಪ. ಇಲ್ಲೇನೋ ಶೀ ಹರ್ ಬಂದಿತ್ತಂದ್ರೆ ಇವರೇ ಆಗ್ತಿದ್ರು. ಹಿಮ್ ಬಂದತ್ತಂದ್ರೆ ಇಲ್ಲೊಬ್ರು ಯಾರು ಗಂಡು ಮಕ್ಕಳು ಅದಾರ ಅವ್ರು ಆಗ್ತಾರೆ. ಇದು ಬ್ಲೈಂಡ್ ಮೆಥಡ್. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬರೆಯೋದು ವೈಸ್ ಮೆಥಡ್ ಅದ. ಸಾವಿತ್ರಿಬಾಯಿ ಫುಲೆ ಮ್ಯಾರಿಡ್ ಜ್ಯೋತಿರಾವ್ ಫುಲೆ. ಹರ್ ಥರ್ಸ್ಟ್ ಫಾರ್ ಲರ್ನಿಂಗ್. ಅವ್ರಿಗೇನೋ ಕಲಿಬೇಕನ್ನೋ ಹಂಬಲ ಇತ್ತಂತ. ಆ ಹಂಬಲ ಅವ್ರಿಗೆ ಗಂಡನಿಗೆ ಇಂಪ್ರೆಸ್ ಮಾಡ್ತಂತ. ಇಂಪ್ರೆಸ್ ಆದಂಥ ಗಂಡ ಏನು ಮಾಡ್ತಾನೆ, ಟು ಟೀಚ್ ಹರ್ ಟು ರೀಡ್ ಆ್ಯಂಡ್ ರೈಟ್. ಅವ್ರಿಗೆ ತಮ್ಮ ಹೆಂಡತಿಗೆ ರೀಡಿಂಗು ರೈಟಿಂಗನ್ನು ಕಲಿಸ್ತಾರಂತ. ಇದು ಹಿಮ್ ಅಂದರೆ ಜ್ಯೋತಿರಾವ್ ಫುಲೆ. ಸಾವಿತ್ರಿಬಾಯಿ ಫುಲೆ ಕಂಡಕ್ಟೆಡ್ ಹರ್ ಅಡಾಪ್ಟೆಡ್ ಸನ್ಸ್ ಯಶವಂತ್ಸ್ ವೆಡ್ಡಿಂಗ್. ಸಾವಿತ್ರಿಬಾಯಿ ಒಬ್ಬರೇ ಹೆಣ್ಮಕ್ಳು ಅದಾರ್ರಿ ಇಲ್ಲಿ. ಇನ್ನು ಯಾರು ಇದೊಂದು ಅರ್ಥ ತಿಳ್ಕೊಬೇಕ್ರಿ ನೀವು. ಹರ್ ಅಂದ್ರೆ ಮತ್ತೇನು ಒಬ್ಬರೇ ಹೆಣ್ಮಕ್ಳು ಅದಾರ ಇಲ್ಲಿ. ಸಾವಿತ್ರಿಬಾಯಿ ಫುಲೆ ರೀ. ಹಿಮ್ ಬಂದ್ರೆ ಒಬ್ಬರೇ ಪುರುಷ ಅದಾರ್ರಿ. ಜ್ಯೋತಿರಾವ್ ಫುಲೆ ರೀ. ಇದು ಒಂದು ಸ್ವಲ್ಪ ಬ್ಲೈಂಡ್ ಮೆಥಡ್. ಒಂದು ಸ್ವಲ್ಪ ತಿಳ್ಕೊಂಡೇ ಮಾಡೋದು ಬೆಟರ್. ಸಾವಿತ್ರಿಬಾಯಿ ಕಂಡಕ್ಟೆಡ್ ಏನು ಮಾಡ್ತಾರೆ, ಹರ್ ಅಡಾಪ್ಟೆಡ್ ಸನ್ ತತ್ತಕ್ಕೆ ಮಗ ತಗೋತಾರಂತ ಯಶವಂತ್ ಅಂತೇಳಿ. ಅವ್ರ ಮ್ಯಾರೇಜನ್ನು ಎಲ್ಲಿ ಕಂಡಕ್ಟ್ ಮಾಡ್ತಾರಂದ್ರೆ ಸೊ ಸಾವಿತ್ರಿಬಾಯಿ ಕಂಡಕ್ಟೆಡ್ ಹರ್ ಅಡಾಪ್ಟೆಡ್ ಸನ್ಸ್ ಯಶವಂತ್ಸ್ ವೆಡ್ಡಿಂಗ್ ಅಂಡರ್ ಎಲ್ಲಿ ದ ಸತ್ಯಶೋಧಕ ಸಮಾಜ್ ಅಂತ ತಿಳ್ಕೊಂಡು ಅಲ್ಲಿ ಎಲ್ಲ ಕಂಡಕ್ಟ್ ಮಾಡ್ಕೋತಾರಂತ. ದತ್ತಕ ಮಗನ ಮದುವೆನ ಎಲ್ಲಿ ಸತ್ಯಶೋಧಕ ಸಮಾಜ್. ಆ ಸತ್ಯಶೋಧಕ ಸಮಾಜ ವಿಚ್ ಅಂದ್ರೆ ಏನು, ಇದು ರಿಲೇಟಿವ್ ಪ್ರೊನೌನ್ ತರಹ ಇದು ಇರ್ತದೆ. ಇದರಿಂದ ನೌನ್ ಇರ್ತೈತ್ರಿ. ಇದಕ್ಕೆ ರಿಲೇಟಿವ್ ಪ್ರೊನೌನ್ ಅಂತೀರಿ. ಇದರಿಂದ ನೌನ್ ಇರ್ತೈತ್ರಿ. ವಿಚ್ ಅಂದ್ರೆ ಇದರಿಂದ ನೌನ್ ಇರ್ತದೆ. ಹೂ ಅಂದ್ರೆ ಇದರಿಂದ ಇರ್ತೈತ್ರಿ. ಇಲ್ಲ ಹೂ ಅಂದ್ರೆ ಇದರಿಂದ ಇರ್ತೈತ್ರಿ ಪ್ರೊನೌನ್.
ವಿಚ್ ಅಂದ್ರೆ ಅದ್ರ ಹಿಂದೆ ಇರ್ತೈತೆ ನಾವು ಸೊ ನಿಮಗೆ ಗೊತ್ತು ಮಾಡ್ಕೋಬೇಕು. ಸಾಹಿತ್ಯ ಶೋಧಕ ಸಮಾಜ ವಿಚ್ ಅಂದ್ರೆ ಏನಿಲ್ಲ ಸಾಹಿತ್ಯ ಶೋಧಕ ಸಮಾಜ ವಾಸ್ ಆಲ್ಸೋ ನೋನ್ ಆಸ್ ಟ್ರೂತ್ ಸೀಕರ್ಸ್ ಸೊಸೈಟಿ ಅಂತ ಕರೀತಾರಂತ ಅದನ್ನು. ಶಿ ಅಂದ್ರೆ ಮತ್ತೆ ಒಬ್ಬರೇ ಹೆಣ್ಮಗಳದಾರೆ, ಶಿ ಅಂದ್ರೆ ಒಬ್ಬರೇ ಆಗ್ತಾರೆ ಇಲ್ಲರಿ. ಶಿ ಬ್ರಾಟ್ ಅಪ್ ಹರ್ ಸನ್ಸ್ ಫಿಯಾನ್ಸಿ ಅಂದರೆ ಎಂಗೇಜ್ಮೆಂಟ್ ಆಗಿರ್ತಕ್ಕಂಥ ಹೆಣ್ಮಗಳು, ಫಿಯಾನ್ಸ್ ಅಂತ ತಿಳ್ಕೊಂಡು ಗಂಡ, ಎರಡು ಗಂಡ ಎಂಗೇಜ್ಮೆಂಟ್ ಆಗಿದೆ, ಗಂಡಿಗೆ ಏನಂತಾರೆ ಹುಡುಗಿ ಅವ್ರು ಏನು ಮದುವೆ ಆಗುತ್ತಾ ಪುರುಷನಿಗೆ ಏನಂತಾರೆ ಫಿಯಾನ್ಸ್ ಅಂತಾರ, ಹೆಣ್ಮಗಳ ಫಿಯಾನ್ಸಿ ಅಂತ ಕರೀತಾರೆ. ಅವ್ರು ಏನು ಮಾಡ್ತಾರ, ಸಾವಿತ್ರಿಬಾಯಿ ಫುಲೆ ಅವರು ಏನು ಮಾಡ್ತಾರ, ಶಿ ಬ್ರಾಟ್ ಹರ್ ಸನ್ಸ್ ಫಿಯಾನ್ಸಿ, ಎಂಗೇಜ್ಮೆಂಟ್ ಆಗಿರ್ತೈತಿ, ಅವ್ರ ಮಗನಿಗೆ ಮಾಡಬೇಕಾದಂಥದ್ದು ಮದುವೆ ಮಾಡಬೇಕಾಗಿರ್ತಕ್ಕಂಥ ಹೆಣ್ಮಗಳನ್ನ ಕರ್ಕೊಂಬರ್ತಾರಂತ ಅವ್ರ ಮದುವೆಗಿಂತ ಮುಂಚೆನ. ಹೂ ಸ್ಟೇಡ್ ವಿತ್, ಹೂ ಅಂದರೆ ಆ ಫಿಯಾನ್ಸಿ, ಎಲ್ಲಿ ಸ್ಟೇ ಮಾಡ್ತಾರೆ, ಎಲ್ಲಿ ವಾಸ ಮಾಡ್ತಾರೆ, ವಿತ್ ಹರ್ ಅಂದ್ರೆ ಇಲ್ಲೇ ಸಾವಿತ್ರಿಬಾಯಿ ಫುಲೆ. ಬಿಫೋರ್ ವೆಡ್ಡಿಂಗ್ ಸಾವಿತ್ರಿಬಾಯಿ ಫುಲೆ ತಮ್ಮ ದತ್ತಕ ಮಗಗೆ ಎಂಗೇಜ್ಮೆಂಟ್ ಮಾಡ್ಕೋತಾರೆ. ಎಂಗೇಜ್ಮೆಂಟ್ ಮಾಡ್ಕೊಂಡಿರ್ತಕ್ಕಂಥ ಅವ್ರ ಮಗನ ಹೆಂಡತಿ ಆಗೋವಳನ್ನ ಕರ್ಕೊಂಬಂದು ತಮ್ಮ ಜೊತೆಗೆ ಇಟ್ಕೋತಾರಂತ, ಮದುವೆಗಿಂತ ಮುಂಚೆ ತಮ್ಮ ಜೊತೆಗೆ ಇಟ್ಕೋತಾರಂತ. ಇಲ್ಲೇ ಶಿ ಬ್ರಾಟ್, ಶಿ ಅಂದ್ರೆ ಸಾವಿತ್ರಿಬಾಯಿ ಫುಲೆ, ಹರ್ ಅಂದ್ರೆ ಸಾವಿತ್ರಿಬಾಯಿ ಫುಲೆ, ಫಿಯಾನ್ಸಿ ಅಂದ್ರೆ ಅವ್ರ ಮಗಗೆ ಎಂಗೇಜ್ ಆಗುತ್ತೆ. ಹೂ ಸ್ಟೇಡ್, ಆ ಫಿಯಾನ್ಸಿ ಸ್ಟೇಡ್, ಎಲ್ಲಿ ಸ್ಟೇ ಮಾಡಿದ್ರೆ ಎಲ್ಲಿ ವಾಸ ಮಾಡಿದ್ರೆ, ವಿತ್ ಹರ್ ಅಂದ್ರೆ ಸಾವಿತ್ರಿಬಾಯಿ ಫುಲೆ ಬಿಫೋರ್ ವೆಡ್ಡಿಂಗ್. ಎಸ್ ಓಕೆ. ಹಾಗಾದರೆ ಹಿಮ್ಮು ಜ್ಯೋತಿರಾವ್ ಫುಲೆ, ಹರ್ ಸಾವಿತ್ರಿಬಾಯಿ ಫುಲೆ, ವಿಚ್ ಸತ್ಯಶೋಧಕ ಸಮಾಜ, ಹೂ ಫಿಯಾನ್ಸಿ, ಇಲ್ಲಕ್ಕಂದ್ರೆ ಹರ್ ಸನ್ಸ್ ಫಿಯಾನ್ಸಿ, ಸಾವಿತ್ರಿಬಾಯಿ ಫುಲೆ ಸನ್ಸ್ ಫಿಯಾನ್ಸಿ, ಇಲ್ಲಕ್ಕಂದ್ರೆ ಸನ್ಸ್ ಫಿಯಾನ್ಸಿ ಅಂತ ನಡೀತೈತ್ರಿ. ಸ್ಟೂಡೆಂಟ್ಸ್ ಇಷ್ಟ ಆಗ್ತೈತ್ರಿ. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಇಲ್ಲೊಂದು ಕ್ವಶನ್ ನೋಡೋಣ. ಇದು ಏನದಂತಂದ್ರೆ, ಕಂಪ್ಲೀಟ್ ದ ಫಾಲೋವಿಂಗ್ ಡಯಲಾಗ್, ಕನ್ವರ್ಸೇಷನ್, ಇದೊಂದು ಡಯಲಾಗ್ ಕೊಟ್ಟಿರ್ತಾರೆ, ಇನ್ಕಂಪ್ಲೀಟ್ ಡಯಲಾಗ್ ಇರ್ತೈತ್ರಿ, ನಾವು ಕಂಪ್ಲೀಟ್ ಮಾಡ್ಬೇಕ್ರಿ. ಒಂದು ಡಯಲಾಗನ್ನು ಬರಿಬೇಕಾಯ್ತು ಅಂತಂದ್ರೆ ಏನು ಮಾಡ್ಕೋಬೇಕಂದ್ರೆ, ಮೊದಲು ಯಾರ ಮಧ್ಯದಲ್ಲಿ ಡಯಲಾಗ್ ನಡೆದಿದೆ ನೋಡ್ಕೋಬೇಕ್ರಿ. ಫ್ರೆಂಡ್ಸ್ ಅದಾರೋ, ಗಂಡ ಹೆಂಡತಿ ಅದಾರೋ, ಏನೋ ಟೀಚರ್ ಸ್ಟೂಡೆಂಟ್ ಅದಾರೋ, ಏನು ಮ್ಯಾನೇಜರ್ ಕಸ್ಟಮರ್ ಅದಾರೋ, ಏನು ಸ್ಟ್ರೇಂಜರು ಏನು ರೆಸಿಡೆಂಟ್ ಅದಾರೋ, ಇದೆಲ್ಲ ನೋಡ್ಕೋಬೇಕು. ಅಂತ ನಮಗೆ ಯಾವ ರೀತಿ ಮಾತಾಡಬೇಕು ಅನ್ನೋದು ಗೊತ್ತಾಗ್ತೈತೆ. ಅಂದ್ರೆ ಇಲ್ಲೇ ಕ್ಲೂ ಕೊಟ್ಟಿರ್ತಾರಲ್ಲ, ಈ ಕ್ಲೂವನ್ನು ನೋಡ್ಕೋಬೇಕಾಗ್ತೈತೆ, ಭಾಳ ಇಂಪಾರ್ಟೆಂಟು. ಆಮೇಲೆ ಇಲ್ಲೇನು ತುಂಬಬೇಕು ಎಂತ ತುಂಬಬೇಕು ಅನ್ನೋದನ್ನು ಸಂಪೂರ್ಣ ಮೊದಲು ಒಂದ್ಸಲ ಓದ್ಕೊಂಡ್ಬಿಡ್ಬೇಕ್ರಿ. ಒಂದು ಸಾರಿ ಏನಾಗುತ್ತೆ ಅಂತಂದ್ರೆ, ಈ ಕೆಳಗಿನ ಲೈನ್ ನೋಡಿದ ಮೇಲೆ ಗೊತ್ತಾಗ್ತೈತಿ ಇಲ್ಲೇನು ತುಂಬಬೇಕು ಅಂಥೇಳಿ. ಅದಕ್ಕಾಗಿ ಈ ಲೈನನ್ನು ಅಂದರೆ ಎಲ್ಲ ಲೈನು ಓದ್ಕೊಡ್ರಿ ಮೊದಲು. ಒಮ್ಮೊಮ್ಮೆ ಈ ಲೈನ್ ತುಂಬಿಕೊಂಡೆ ಈ ಲೈನಿಗೆ ಹೋಗ್ಬೇಕಂತ ಕುಂತೆ ಅಂತಾರೆ, ಈ ಲೈನು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಈ ಲೈನ್ ಓದಿದ ಮೇಲೆ ಗೊತ್ತಾಗ್ತಿರ್ತೈತಿ. ಅಂಥ ಡೈಲಾಗ್ ಬೇಕಾದಷ್ಟು ಸಿಗ್ತಾವೆ ನಿಮಗೆ. ಆದ್ದರಿಂದ ಮೊದಲು ಈ ಕ್ಲೂಸನ್ನು ಓದ್ಕೊರಿ, ಯಾರ ಮಧ್ಯದಲ್ಲಿ ಡೈಲಾಗ್ ಇದೆ ನೋಡ್ಕೊಡ್ರಿ. ಅನಂತರ ಇದನ್ನು ಓದ್ಕೊಂತ ಬರ್ರಿ, ಸಂಪೂರ್ಣ ಓದ್ಕೊಡ್ರಿ. ಆಮೇಲೆ ಏನು ಮಾಡ್ರಿ, ಈ ಕೊಟ್ಟಿರ್ತಕ್ಕಂಥ ಕ್ಲೂ ಹೋಲ್ ಡಯಲಾಗಿಗೆ ಸಂಬಂಧಪಡ್ತೈತಿ. ಆಮೇಲೆ ಕೆಲವೊಂದು ಲೈನಿಗೆ ಈ ಡ್ಯಾಶ್ ಆದಮೇಲೆ ಬ್ರ್ಯಾಕೆಟ್ನಾಗ ಸಜೆಷನ್ಸ್ ಕೊಟ್ಟಿರ್ತಾರೆ. ಈ ಸಜೆಷನ್ ನೋಡ್ಲಾರ್ದ ಹೊರತು ನಿಮಗೆ ಇಲ್ಲಿ ಏನು ತುಂಬಕ್ಕೆ ಬರೋದಿಲ್ಲ. ಆದ್ದರಿಂದ ಸಜೆಷನ್ದ ಹೆಲ್ಪ್ ತೊಗೋಬೇಕು. ಒಂಥರ ಮೈಲ್ಗಲ್ಲಿದ್ದಂಗೆ ಇವ್ರಿ ತೋರಿಸ್ತಾವೆ, ಬಾಗಲಕೋಟ್ ಇಷ್ಟು ಕಿಲೋಮೀಟ್ರ್ ಐತಿ ಅಂತೇಳಿ, ಬೆಂಗಳೂರು ಎಷ್ಟು ಕಿಲೋಮೀಟ್ರ್ ಐತಿ, ನಿನಗೊಂದೆಲ್ಲ ಗೊತ್ತಾಗ್ತೈತಿ. ಹಾಗಾದ್ರೆ ಲೆಫ್ಟಿಗೆ ಹೊಳ್ಳು, ರೈಟಿಗೆ ಹೊಳ್ಳು ಅಂತೇಳಿ ತೋರಿಸಿರ್ತಲ್ಲ ಸಿಗ್ನಲ್ಸ್ಗಳನ್ನು. ಆ ಥರ ಸಿಗ್ನಲ್ ಫ್ರೆಂಡ್ಸ್ ಇದು ನೋಡ್ಕೊಂಡ ಮೇಲೆ ನೀವು ಇಲ್ಲಿ ಏನು ಓಹೋ ಹಿಂಗೆ ಬರ್ರಿ, ಇದು ನಿಮಗೆ ಹೆಲ್ಪ್ ಮಾಡುತ್ತೆ. ಇದು ಒಂಥರ ಹೆಲ್ಪ್ ಮಾಡ್ತೈತೆ, ಇದು ಗೈಡ್ ಇದ್ದಂಗೆ ಇದು ನಿಮಗೆ. ಇದು ನೋಡಿಕೊಂಡ್ರೆ ನಿಮಗೆ ಇಲ್ಲಿ ಏನು ತುಂಬಬೇಕಂತ ಗೊತ್ತಾಗ್ತೈತಿ. ಆದ್ದರಿಂದ ಇದನ್ನು ನೋಡಬೇಕು. ಇದನ್ನು ನೋಡಿದಾಗ ಇದನ್ನು ತುಂಬಕ್ಕೆ ಗೊತ್ತಾಗ್ತೈತಿ, ಇದನ್ನು ನೋಡಿದಾಗ ಇದನ್ನು ತುಂಬಕ್ಕೆ ಗೊತ್ತಾಗ್ತೈತಿ, ಇದನ್ನು ನೋಡಿದಾಗ ಇದನ್ನು ತುಂಬಕ್ಕೆ ಗೊತ್ತಾಗ್ತೈತಿ. ಒಮ್ಮೆ ಕೊಡಲಿಕ್ಕಿಲ್ಲ, ಈಸಿಲಿ ಕ್ಯಾಚ್ ಮಾಡ್ತಕ್ಕಂಥದ್ದು ಇತ್ತಪ್ಪ ಅಂದ್ರೆ ಕೊಡೋದಿಲ್ಲ. ಮತ್ತು ಇದನ್ನು ನೋಡಿದ್ರಿಂದ ಇದು ಅಷ್ಟು ನಮಗೆ ಗೊತ್ತಾಗ್ತೈತಿ ಏನಂಥೇಳಿ. ಆಮೇಲೆ ಏನು ಮಾಡ್ಕೋಬೇಕು, ಆನ್ಸರ್ ಬರೆಯೋ ಸ್ಟೈಲ್ ಹೇಗೆ ಅಂತ ತಿಳ್ಕೊಂಡು ಆನ್ಸರ್ ಬರೀತಕ್ಕಂಥ ಇದನ್ನೇನು ಬರಿಬೇಡ್ರಿ, ಇದನ್ನು ಕೂಡ ಬರಿಬೇಡ್ರಿ ಫ್ರೆಂಡ್ಸ್. ಇದನ್ನು ಬರಿಬೇಕ್ರಿ, ಇದನ್ನು ಬರಿಬೇಕ್ರಿ. ಇಲ್ಲೇ ನೀವೇನು ತುಂಬಬೇಕು ಅದನ್ನು ತುಂಬಬೇಕ್ರಿ, ಪೆನ್ಸಿಲ್ ಇಲ್ಲಿ ಅಂಡರ್ಲೈನ್ ಮಾಡ್ಬೇಕ್ರಿ. ಬಟ್ ಇದನ್ನು ಬರಿಬೇಡ್ರಿ, ಇದನ್ನು ಬರಿಬೇಕ್ರಿ, ಇದನ್ನು ಬರಿಬೇಕ್ರಿ. ಇಲ್ಲೇನು ತುಂಬಬೇಕ್ರಿ, ಬಟ್ ಇದನ್ನು ಬರಿಬೇಡ್ರಿ ಬ್ರಾಕೆಟ್ನಾಗ ಇರ್ತಕ್ಕಂಥದ್ದನ್ನು. ಮತ್ತು ಇದನ್ನು ಬರಿಬೇಕ್ರಿ, ಅವ್ರು ಕೊಟ್ಟದ್ದು ಬರಿಬೇಕ್ರಿ. ನಾವು ಬರಿಬೇಕಾದದ್ದನ್ನು ಬರೆದ್ಬಿಟ್ಟು ಅದನ್ನು ಅಂಡರ್ಲೈನ್ ಮಾಡಬೇಕು. ಬಟ್ ಬ್ರ್ಯಾಕೆಟ್ನಾಗ ಕೊಟ್ಟಿರ್ತಾರಲ್ಲ ಸಜೆಷನ್ಸ್, ಇಂಡಿಕೇಶನ್ಸ್, ಇದನ್ನೆಲ್ಲ ಬರಿಬಾರ್ದ್ರಿ. ಆನ್ಸರ್ ಹಿಂಗತೆ ಬರಿಬೇಕು. ಆನ್ಸರ್ ಬರೀ ರೀತಿ ಇದೆಲ್ಲ ಬರ್ಕೊಂಡು ಕೂತಿರಿ ನೀವು. ಮತ್ತೆ ಇಲ್ಲ ಇದನ್ನು ಬಿಟ್ಟು ಕುಂತೀರಿ ನೀವು, ಬೇಡ ಹಂಗೆಲ್ಲ ಸುಮ್ಮನೆ ತೊಂದರೆ ಅದು. ಒಮ್ಮೆ ಏನು ಹೇಳಿಕ್ಕಾಗೋದಿಲ್ಲ, ಸರ್ ಮಾರ್ಕ್ಸ್ ಕೊಡ್ಬೋದು, ಕೊಡ್ಲಿಕ್ಕಿಲ್ಲ ರೀ, ಹೌದಾ? ಆದ್ದರಿಂದ ಪದ್ಧತಿ ಹಂಗೈತೆ ಅಂತಂದರೆ ಒಂದು ಫ್ಲೋ ಬರಬೇಕು. ಅದು ಡಯಲಾಗ್ ಒಂದು ಫ್ಲೋ ಬರಬೇಕು, ಫ್ಲೂಯೆನ್ಸಿ, ಫ್ಲೋ ಇರಬೇಕು, ಫ್ಲೋ ಇರಬೇಕು ಅದರೊಳಗೆ.
ಓಕೆ, ಮತ್ತು ಈಗ ಇದನ್ನು ಬರಿಬೇಡ್ರಿ, ಇದು ಬರಿಬೇಡ್ರಿ, ಇವೆಲ್ಲ ಬರಿಬೇಡ್ರಿ. ಓಕೆ, ನೋಡೋಣ ಏನೈತೆ ಡೈಲಾಗ್ ಅಂತೇಳಿ. ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್. ಸನ್ನಿಧಿ ಗೋಸ್ ಟು ಎ ಮೊಬೈಲ್ ಶಾಪ್ ಟು ಬೈ ಎ ಫೋನ್. ಓಕೆ, ಸೇಲ್ಸ್ ಮ್ಯಾನೇಜರ್ ಕೇಳ್ತಾನೆ, ಗುಡ್ ಮಾರ್ನಿಂಗ್ ಮ್ಯಾಮ್, ಕ್ಯಾನ್ ಐ ಹೆಲ್ಪ್ ಯು ಅಂತಾರ. ಸನ್ನಿಧಿ ಏನಂತಾರ, ಅದಕ್ಕೆ ಏನಂತಾರ ಗೊತ್ತಾಗೋಲ್ಲ. ಇಲ್ಲಿ ನೋಡಿದ್ರೆ ಗೊತ್ತಾಗ ಅಗ್ರಿಂಗ್, ಹೌದ್ರಿ, ನಿಮ್ಮ ಹೆಲ್ಪ್ ನಮಗೆ ಬೇಕ್ರಿ. ಸೀಕಿಂಗ್ ಇನ್ಫಾರ್ಮೇಷನ್, ನಮಗೆ ಇಂತಿಂತದ್ದು ಬೇಕಾಗೈತಲ್ರಿ, ಒಂದು ಸ್ವಲ್ಪ ಹೇಳ್ಕೊಡ್ರಿ ಅಂತೇನೋ ಕೇಳ್ತಾರೆ. ಅವಾಗ ಇವ್ರೇನಂತ ವಿಚ್ ಬ್ರ್ಯಾಂಡ್ ವುಡ್ ಯು ಲೈಕ್ ಟು ಸಿ ಅಂತ ಕೇಳ್ತಾರೆ. ಇವಾಗ ಏನು ಮಾಡ್ತಾರೆ, ಗಿವ್ಸ್ ಆಪ್ಷನ್ಸ್, ನನಗೆ ಇಂಥದ್ದು ಬ್ರ್ಯಾಂಡ್ ಬೇಕು ಅಂತ ತಮ್ಮ ಆಪ್ಷನ್ ಹೇಳ್ತಾರೆ ಅವರು. ಯು ಕ್ಯಾನ್ ಬೈ ದಿಸ್ ನ್ಯೂ ಮಾಡೆಲ್ ಮ್ಯಾಮ್, ಇಟ್ಸ್ ನೈಸ್. ಯಾವುದೋ ಅದೇ ಒಂದು ಬ್ರ್ಯಾಂಡ್ನೊಳಗನ ಇದು ತೊಗೊಳ್ರಿ, ಇದು ಚೆನ್ನಾಗಿದೆ ಅಂತ ತಿಳ್ಕೊಂತ ಅಂತಾರೆ ಇವರು. ಅದಕ್ಕೆ ಅವ್ರು ಏನಂತಾರ, ಒಲ್ಲೆ ಅಂತಾರ ಅಂತ ಬರ್ದಿರಿದ್ರಿ ಅವ್ರೆ, ತಪ್ಪಾಗ್ತೈತಿ, ಇದು ನೋಡ್ಬೇಕ್ರಿ, ಹ್ಞೂ ಅಂತಾರ ಅಂತೈತಿ. ಅದಕ್ಕೆ ಯಸ್ ಗಿವ್ ಇಟ್ ಅಂತಂತಾರೆ. ಅದಕ್ಕೆ ಇವನ್ನೆಲ್ಲ ನೋಡ್ಕೊಳ್ಬೇಕ್ರಿ. ಬರ್ರಿ ಪಾಸಿಬಲ್ ಏನೋ ಒಂದು ವರ್ಡ್ಸ್ಗಳನ್ನ ಗೆಸ್ ಮಾಡೋಣ. ಗುಡ್ ಮಾರ್ನಿಂಗ್ ಮ್ಯಾಮ್, ಕ್ಯಾನ್ ಐ ಹೆಲ್ಪ್ ಯು? ವೆರಿ ಗುಡ್ ಮಾರ್ನಿಂಗ್. ಕ್ಯಾನ್ ಐ ಹೆಲ್ಪ್ ಯು ಅಂತ ಕೇಳಿದ್ರೆ ಎಸ್, ಎಸ್ ಪ್ಲೀಸ್, ಐ ನೀಡ್ ಯುವರ್ ಹೆಲ್ಪ್. ಏನಾರ ಬರೀರಿ. ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್, ಕ್ಯಾನ್ ಐ ಹೆಲ್ಪ್ ಯು? ವೆರಿ ಗುಡ್ ಮಾರ್ನಿಂಗ್, ಎಸ್ ಪ್ಲೀಸ್. 2 ಸೆಂಟೆನ್ಸ್ ಆಗ್ತದೆ. ವೆರಿ ಗುಡ್ ಮಾರ್ನಿಂಗ್ ಇದಕ್ಕಾತು, ಎಸ್ ಪ್ಲೀಸ್ ಇದಕ್ಕಾತು. ಇದು ಬರಿಬಾರ್ದು, ಅಂಡರ್ಲೈನ್ ಮಾಡ್ರಿ. ಒಂದು ಇನ್ಫಾರ್ಮೇಶನ್ ಕೊಡ್ತಾರಂತ ಇದು ನೋಡ್ರಿ ಇಲ್ಲಿ, ಅಗ್ರೀಸ್ ಆ್ಯಂಡ್ ಸೀಕಿಂಗ್ ಇನ್ಫಾರ್ಮೇಶನ್ ಅಂತಂದ್ರೆ, ಹಾಗಾದ್ರೆ ಹೇಳಿಬಿಡ್ರಿ ಇಲ್ಲೇ, ನಾನೇನೋ ಹೇಳಿದ್ದು ಏನು ಕಂಪ್ಲೀಟ್ ಆಗ್ತದ. ವೆರಿ ಗುಡ್ ಮಾರ್ನಿಂಗ್, ಎಸ್ ಪ್ಲೀಸ್, ಆ್ಯಕ್ಚುಲಿ ಐ ವಾಂಟ್ ಟು ಬೈ ಎ ಮೊಬೈಲ್ ಫೋನ್. ವೆರಿ ಗುಡ್ ಮಾರ್ನಿಂಗ್, ಎಸ್ ಪ್ಲೀಸ್ ಬಿಡಬೇಕಾರೆ. ವೆರಿ ಗುಡ್ ಮಾರ್ನಿಂಗ್ ಅಂತೂ ಗ್ರೀಟಿಂಗ್ ಮಾಡಬೇಕಾಗ್ತದೆ ನಾವ್ರೆ. ವೆರಿ ಗುಡ್ ಮಾರ್ನಿಂಗ್, ಆ್ಯಕ್ಚುಲಿ ಐ ವಾಂಟ್ ಟು ಬೈ ಎ ಮೊಬೈಲ್ ಫೋನ್. ಸಾಕಾಗ್ತದೆ 2 ಲೈನು. ವಿಚ್ ಬ್ರ್ಯಾಂಡ್ ವುಡ್ ಯು ಲೈಕ್ ಟು ಸಿ? ಯಾವುದಾದ್ರೂ ಒಂದು ಬ್ರ್ಯಾಂಡ್ ಹೇಳಿಸ್ಬೇಕ್ರಿ ಅವ್ರ ಕಡೆಯಿಂದ, ಇಂಥ ಬ್ರ್ಯಾಂಡ್ ಅಂಥ ಬ್ರ್ಯಾಂಡ್, 108 ಬ್ರ್ಯಾಂಡ್ ಅದ ನೋಡ್ರಿ. ಆ್ಯಕ್ಚುಲಿ ಐ ವಾಂಟ್ ಟು ಬೈ XYZ ಬ್ರ್ಯಾಂಡ್. ಐ ವಾಂಟ್ ಟು ಬೈ XYZ ಬ್ರ್ಯಾಂಡ್. ಯಾವುದೋ ಒಂದು ಬ್ರ್ಯಾಂಡ್ ಇರ್ತಾವೆ, ನಿಮಗೆಲ್ಲ ಗೊತ್ತಿರ್ತದೆ, ಆ ಬ್ರ್ಯಾಂಡನ್ನು ಹೆಸರು ಹೇಳ್ಕೊಬೋದು ನೀವು ಇಲ್ಲಿ. ಐ ವಾಂಟ್ ಟು ಬೈ XYZ ಬ್ರ್ಯಾಂಡ್. ಅವರು ಸೇಲ್ಸ್ ಮ್ಯಾನೇಜರ್ ಏನಂತಾರ, ಯು ಕ್ಯಾನ್ ಬೈ ದಿಸ್ ನ್ಯೂ ಮಾಡೆಲ್ ಮ್ಯಾಮ್, ಇಟ್ಸ್ ನೈಸ್. ಅದೇ ನೀವು ಹೇಳಿದ ಬ್ರ್ಯಾಂಡ್ನೊಳಗೆ ಮೇಡಮ್, ಇದು ಹೊಸದು ಬಂದೈತಿ, ವೆರಿ ನೈಸ್ ಐತಿ, ಇದನ್ನು ತೊಗೋಬೋದಲ್ಲ ಅಂತಾರೆ ಅವರು. ಯು ಕ್ಯಾನ್ ಬೈ ದಿಸ್ ನ್ಯೂ ಮಾಡೆಲ್ ಮ್ಯಾಮ್, ಇಟ್ಸ್ ನೈಸ್. ಓಕೆ ದೆನ್ ಗಿವ್ ಇಟ್ ಟು ಮೀ. ಅಗ್ರೀಸ್. ಓಕೆ ದೆನ್ ಗಿವ್ ಇಟ್ ಟು ಮೀ. ಡೈಲಾಗ್ ಈ ರೀತಿ ಮಾಡೋಕೆ ಅಡ್ಡಿಲ್ರಿ. ಓಕೆ ಫ್ರೆಂಡ್ಸ್, ಬರ್ರಿ ಏನು ಮಾಡೋಣ ಈಗ, ಒಂದು ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್. ಎ ಸನ್ನಿ ಮಾರ್ನಿಂಗ್ ಅಂತ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ಒಂದು ಪ್ಯಾರಾಗ್ರಾಫ್, ಒಂದು ಡಯಲಾಗ್ ಇದು. ಯುವಾನೆಟ್ಟೋ ಗೊಂಜಾಲೋ ಮಾತಾಡ್ತಾರ. ಯುವಾನೆಟ್ಟೋ ಅಂತನ, ಯು ಕ್ಯಾನ್ ಸಿಟ್ ಹಿಯರ್ ಸಿನಾರ್, ದೆರ್ ಇಸ್ ಓನ್ಲಿ ಎ ಲೇಡಿ. ಡಾನ್ ಗೊಂಜಾಲೋ, ಐ ವಾಂಟ್ ಯುವಾನೆಟ್ಟೋ, ಐ ವಾಂಟ್ ಎ ಬೆಂಚ್ ಟು ಮೈ ಸೆಲ್ಫ್. ಯುವಾನೆಟ್ಟೋ, ಬಟ್ ದೇರ್ ಇಸ್ ನನ್. ಡಾನ್ ಗೊಂಜಾಲೋ, ದ್ಯಾಟ್ ಒನ್ ಓವರ್ ದೇರ್ ಈಸ್ ಮೈನ್. ಈ ರೀತಿ ಮಾತಾಡ್ತಾರೆ. ಬರ್ರಿ ಇಂಡೈರೆಕ್ಟ್ ಸ್ಪೀಚ್ ಹಂಗೆ ಮಾಡ್ಬೇಕಂತ ಹೇಳ್ತೀನಿ ನಿಮಗೆ. ಯುವಾನೆಟ್ಟೋ, ನಾವೇನು ಮಾಡ್ಕೋಬೇಕಂದ್ರೆ ಒಂದು ಲೈನ್ ಮುಂದೆ ಒಂದು ಲೈನ್ ಬರೀಬೇಕು. ಇಲ್ಲೆಲ್ಲ ಡೈಲಾಗ್ ಹಿಂಗದವ್ರಿ, ಬಟ್ ನಾವು ಬರ್ತಕ್ಕಂಥದ್ದು ರಿಪೋರ್ಟ್ ರೈಟಿಂಗ್ ರೀ. ಇದು ರಿಪೋರ್ಟ್ ಅಂದ್ರೇನು, ಒಂದು ನಾವು ಬರೆದದ್ದು ಆನ್ಸರ್ ಒಂದು ರಿಪೋರ್ಟ್ ಥರ ಆಗ್ಬೇಕದು. ರಿಪೋರ್ಟೆಡ್ ಸ್ಪೀಚ್ ಅಂತ ಅದಕ್ಕೆ ಅಂತಾರೆ. ಅದಕ್ಕೆ ಅಂದರೆ ಇದು ಲೈನ್ ಮುಗಿಸಿದ್ವಿಲ್ಲ, ಆನ್ಸರ್ ಇಲ್ಲಿ ಮುಗಿತಿಲ್ಲೋ, ಕೆಳಗಿನ ಲೈನ್ ಕೆಳಗೆ ಬರಬಾರ್ದು ರೀ, ಅದ್ರ ಮುಂದೆ ಒಯ್ಬೇಕ್ರಿ, ಕಂಟಿನ್ಯೂಸ್ ಹೋಗ್ಬೇಕ್ರಿ ಪ್ಯಾರಾಗ್ರಾಫ್. ಇದು ಒಂದು ಹಿಂಗತ್ತೆ ಲೈನ್ಗಳು ಕಟ್ ಮಾಡಿ ಕೆಳಗೆ ಬರಬಾರ್ದು ರೀ ಆನ್ಸರ್ ಬರೆಯುವಾಗ. ಇದು ಲೈನು ಇಂಡೈರೆಕ್ಟ್ ಸ್ಪೀಚ್ ಎಲ್ಲಿ ಮುಗೀತು, ಇದ್ರ ಲೈನು ಅದ್ರ ಮುಂದೆ ಕಂಟಿನ್ಯೂ ಆಗ್ಬೇಕ್ರಿ, ಇದ್ರ ಲೈನು ಅದ್ರ ಮುಂದೆ ಕಂಟಿನ್ಯೂ ಆಗ್ಬೇಕ್ರಿ, ಇದ್ರ ಲೈನು ಅದ್ರ ಮುಂದೆ ಕಂಟಿನ್ಯೂ ಆಗ್ಬೇಕ್ರಿ. 3 ಲೈನ್ ಆಗಲಿ 4 ಲೈನ್ ಆಗಲಿ. ಯುವಾನೆಟ್ಟೋ, ಯು ಕ್ಯಾನ್ ಸಿಟ್ ಹಿಯರ್ ಶಿನಾರ್. ಶಿನಾರ್ ಅಂತಕ್ಕಂಥದ್ದು ಅಡ್ರೆಸ್ಸಿಂಗ್ ವರ್ಡ್, ಇದನ್ನು ಇಲ್ಲೇ ತೊಗೊಂಡ್ಬಿಟ್ರಿ. ಯುವಾನೆಟ್ಟೋ ಟೋಲ್ಡ್ ಗೊಂಜಾಲೋ, ಶಿನಾರೋ ಅಂತಕ್ಕಂಥ ಶಬ್ದಕ್ಕೆ ನಾವು ಮೀನಿಂಗ್ ಹಾಕಬೇಕು, ರೆಸ್ಪೆಕ್ಟ್ಫುಲಿ. ಶಿನಾರೋ ಅಂತ ಅಡ್ರೆಸ್ಸಿಂಗ್ ವರ್ಡ್ ಅದು, ಅದನ್ನು ಬಳಸಬಾರ್ದು ನಾವು ರೀ. ಯುವಾನೆಟ್ಟೋ ಟೋಲ್ಡ್ ಯಾಕಂತೀವ್ರಿ ಅಂದ್ರೆ ಅಸರ್ಟಿವ್ ಸೆಂಟೆನ್ಸ್ ಐತಲ್ಲ,
ಅಸರ್ಟಿವ್ ಸೆಂಟೆನ್ಸ್ ಐತಿಲ್ರಿ ಅದಕ್ಕೆ ಟೋಲ್ಡ್ ಅನ್ನು. ಯುವಾನಿಟೋ ಟೋಲ್ಡ್ ಗೊಂಜಾಲೋ ರೆಸ್ಪೆಕ್ಟ್ಫುಲಿ ಕಂಜಂಕ್ಷನ್ ದ್ಯಾಟ್ ಹಾಕ್ರಿ. ಯುವಾನಿಟೋ ಟೋಲ್ಡ್ ಗೊಂಜಾಲೋ ರೆಸ್ಪೆಕ್ಟ್ಫುಲಿ ದ್ಯಾಟ್ ಯು ಕ್ಯಾನ್ ಸಿಟ್ ಹಿಯರ್, ಯು ಹೋಗಿ ಹಿ ಮಾಡ್ರಿ. ಹಿ ಕ್ಯಾನ್ ಹೋಗಿ ಕುಡ್ ಮಾಡ್ಬೇಕಲ್ಲ, ಸೆಕೆಂಡ್ ಪರ್ಸನ್ ಹೋಗಿ ಥರ್ಡ್ ಪರ್ಸನ್ ಆಗಬೇಕು. ಯು ಅಂದ್ರೆ ಗೊಂಜಾಲೋ ಹಿ ಆಗ್ತತಿ. ಕ್ಯಾನ್ ಸಿಟ್ ಪಾಸ್ಟ್ ಆಗ್ಬೇಕಲ್ಲ, ಕುಡ್ ಸಿಟ್ ಆಗ್ತದೆ, ಸ್ಯಾಟ್ ಆಗಬಾರ್ದು. ಯುವಾನಿಟೋ ಟೋಲ್ಡ್ ಗೊಂಜಾಲೋ ದಟ್ ಹಿ ಕುಡ್ ಸಿಟ್ ಹಿಯರ್ ಹೋಗಿ ದೇರ್ ಆಗಬೇಕು. ಇದು ಒಂದು ಸೆಂಟೆನ್ಸ್ ಮುಗಿತಾರೆ. ಶಿನಾರೋ ರೆಸ್ಪೆಕ್ಟ್ಫುಲ್ ಎಂದಿರ್ತೀವಲ್ಲ ಅಲ್ಲಿ ಬಂದ್ಬಿಟ್ಟಿರ್ತೈತಿ. ಯುವಾನಿಟೋ ಟೋಲ್ಡ್ ಗೊಂಜಾಲೋ ರೆಸ್ಪೆಕ್ಟ್ಫುಲಿ ದಟ್ ಹಿ ಕುಡ್ ಸಿಟ್ ದೇರ್. ಎರಡು ಸೆಂಟೆನ್ಸ್ ಅದಾವಲ್ಲ, ಆ್ಯಂಡ್ ಅಂದ್ರೆ ಆ್ಯಂಡ್ ಹಿ ಯುವಾನಿಟೋ ಕಂಟಿನ್ಯೂಡ್ ಅಂದ್ರೆ ಇದು ಅಸರ್ಟಿವ್ ಐತಿ, ಇದು ಅಸರ್ಟಿವ್ ಐತಿ. ಅದಕ್ಕೆ ಹಿ ಟೋಲ್ಡ್ ಅನ್ಬೇಡ್ರಿ ಎರಡನೇ ಸಾರಿ. ಹಿ ಅಂದ್ರೆ ಹಿ ಕಂಟಿನ್ಯೂಡ್ ಅಂದ್ರೆ ಕಂಜಂಕ್ಷನ್ ಹಾಕ್ರಿ ಮತ್ತೊಂದ್ಸಲ. ಇದು ಅಸರ್ಟಿವ್ ಸೆಂಟೆನ್ಸ್ ಅದ ದ್ಯಾಟ್ ಹಾಕಿದ್ರಲ್ಲ, ಇದು ಅಸರ್ಟಿವ್ ಸೆಂಟೆನ್ಸ್ ಐತಿಲ್ಲ ದ್ಯಾಟ್ ಹಾಕ್ರಿ. ಅಂಡ್ ಹಿ ಕಂಟಿನ್ಯೂಡ್ ದಟ್ ಬರ್ರಿ. ಅಂಡ್ ಹಿ ಕಂಟಿನ್ಯೂಡ್ ದಟ್ ದೇರ್ ಈಸ್ ಹೋಗಿ ವಾಸ್ ಆಗ್ಬೇಕು. ದೇರ್ ವಾಸ್ ಓನ್ಲಿ ಎ ಲೇಡಿ ಮುಗಿತು. ಯುವಾನಿಟೋ ಟೋಲ್ಡ್ ಗೊಂಜಾಲೋ ರೆಸ್ಪೆಕ್ಟ್ಫುಲಿ ದಟ್ ಹಿ ಕುಡ್ ಸಿಟ್ ದೇರ್ ಅಂಡ್ ಹಿ ಕಂಟಿನ್ಯೂಡ್ ದಟ್ ದೇರ್ ವಾಸ್ ಓನ್ಲಿ ಎ ಲೇಡಿ. ಫುಲ್ ಪಾಯಿಂಟ್. ಎಲ್ಲಿ ಮುಗೀತು ಅಲ್ಲಿಂದ ಕಂಟಿನ್ಯೂ ಮಾಡೋ. ಗೊಂಜಾಲೋ ಏನಂತಾನ, ಐ ವಾಂಟ್ ಯುವಾನಿಟೋ, ಹೌದಲ್ಲ, ಯುವಾನಿಟೋ ಇದು ತಕೊಂಡ್ಬಿಡು, ಈ ಕಡೆ ಹಾಕೊಡೋದು. ಡಾನ್ ಗೊಂಜಾಲೋ ಟೋಲ್ಡ್ ಯುವಾನಿಟೋ ಅಸರ್ಟಿವ್ ಸೆಂಟೆನ್ಸ್ ಅದ. ಐ ವಾಂಟ್ ನಾನು ಕೂಡಲಾರೆ. ಯುವಾನಿಟೋ ಟೋಲ್ಡ್ ಡಾನ್ ಗೊಂಜಾಲೋ ಟೋಲ್ಡ್ ಯುವಾನಿಟೋ ದಟ್ ಐ ಹೋಗಿ ಹಿ ಆಗ್ತತ. ವೋಂಟ್ ಅಂದ್ರೆ ವಿಲ್ ನಾಟ್ ಹೋಗಿ ವುಡಂಟ್ ಆಗ್ತತ್ರಿ. ಐ ವಾಂಟ್ ಹಿ ವಾಂಟ್, ಹಿ ವಾಂಟ್ ಹೋಗಿ ಪಾಸ್ಟ್ ಟೆನ್ಸ್ ಆಗ್ತತಿ. ಹಿ ವುಡಂಟ್ ಇದ್ರ ಹೆಂಗೂ ಮಾಡಿ. ಹಿ ವುಡಂಟ್ ಇಷ್ಟಕ್ಕೆ ಮಾಡಬಹುದು, ಹಿ ವುಡಂಟ್ ಸಿಟ್ ದೇರ್ ಅಂತ ಮಾಡಬಹುದ್ರಿ. ಡಾನ್ ಗೊಂಜಾಲೋ ಟೋಲ್ಡ್ ಯುವಾನಿಟೋ ದಟ್ ಹಿ ವುಡಂಟ್ ಸಿಟ್ ದೇರ್. ಎರಡು ಸೆಂಟೆನ್ಸ್ ಐತಲ್ಲ. ಅಂಡ್ ಹಿ ಕಂಟಿನ್ಯೂಡ್ ದಟ್ ಮತ್ತೆ ಒಳ್ಳೆ ಕಂಟಿನ್ಯೂಡ್ ಅನ್ರಿ, ಯಾಕಂದ್ರೆ ಅಸರ್ಟಿವ್ ಸೆಂಟೆನ್ಸ್ ಅದ. ಅಂಡ್ ಹಿ ಕಂಟಿನ್ಯೂಡ್ ದಟ್ ಕಂಜಂಕ್ಷನ್ ದಟ್ ಹಾಕ್ರಿ, ಯಾಕಂದ್ರೆ ಅಸರ್ಟಿವ್ ಸೆಂಟೆನ್ಸ್ ಅದ. ಐ ಹೋಗಿ ಹಿ ಆಗ್ತದ. ಐ ಅಂದ್ರೆ ಗೊಂಜಾಲೋ. ಹಿ ವಾಂಟೆಡ್. ಐ ವಾಂಟ್, ಹಿ ವಾಂಟ್ಸ್. ಪಾಸ್ಟ್ ಟೆನ್ಸ್ ಮಾಡ್ಕೊಂಡ್ರೆ ಸಿಂಪಲ್ ಪಾಸ್ಟ್ ಪ್ರೆಸೆಂಟ್ ಅದ. ಇದು ಸಿಂಪಲ್ ಪ್ರೆಸೆಂಟ್ ಹೋಗಿ ಸಿಂಪಲ್ ಪಾಸ್ಟ್ ಆಗ್ತತಿ. ಹಿ ವಾಂಟ್ಸ್, ಹಿ ವಾಂಟೆಡ್. ಕ್ಲಿಯರ್ ಆಗ್ತತಿಲ್ಲ ನಿಮ್ಗೆ? ಇದೆಲ್ಲ ಥಿಯರಿ ಗೊತ್ತಿರ್ಬೇಕ್ರಿ. ಥಿಯರಿ ಸದ್ಯಕ್ಕೆ ಹೇಳಿಕೆ ಆಗೋದಿಲ್ಲ. ಥಿಯರಿ ಗೊತ್ತಿದ್ರೆ ಮಾತ್ರ ತಿಳಿದಿದ್ದು. ನಾ ಮಾತಾಡೋದು ನಿಮ್ಗೆ ಕ್ಲಿಯರ್ ಆಗ್ಬೇಕಂದ್ರೆ ನಿಮ್ಗೆ ಥಿಯರಿ ಗೊತ್ತಿರಬೇಕು. ಡೈರೆಕ್ಟ್ ಇಂಡೈರೆಕ್ಟ್ ಹೆಂಗೆ ಮಾಡ್ಬೇಕಂತ ತಿಳ್ಕೊಂಡ್ರಿ. ಡಾನ್ ಗೊಂಜಾಲೋ ಟೋಲ್ಡ್ ಯುವಾನಿಟೋ ದಟ್ ಹಿ ವುಡಂಟ್ ಸಿಟ್ ದೇರ್ ಅಂಡ್ ಹಿ ಕಂಟಿನ್ಯೂಡ್ ದಟ್ ಹಿ ವಾಂಟೆಡ್ ಎ ಬೆಂಚ್ ಟು ಹಿಮ್ಸೆಲ್ಫ್. ಮೈಸೆಲ್ಫ್ ಹೋಗಿ ಹಿಮ್ಸೆಲ್ಫ್. ಐ ವಾಂಟೆಡ್ ಟು ಮೈಸೆಲ್ಫ್, ಹಿ ವಾಂಟೆಡ್ ಟು ಹಿಮ್ಸೆಲ್ಫ್. ಲಾಸ್ಟ್ ಹೇಳ್ತೇನೆ ನೋಡ್ರಿ. ಡಾನ್ ಗೊಂಜಾಲೋ ಟೋಲ್ಡ್ ಯುವಾನಿಟೋ ದಟ್ ಹಿ ವುಡಂಟ್ ಸಿಟ್ ದೇರ್ ಅಂಡ್ ಹಿ ಕಂಟಿನ್ಯೂಡ್ ದಟ್ ಹಿ ವಾಂಟೆಡ್ ಎ ಬೆಂಚ್ ಟು ಹಿಮ್ಸೆಲ್ಫ್. ಓಕೆ, ದೊಡ್ಡ ರಗಡೆ ಅದಿರೋದು. ಇದೆಲ್ಲ ಗೊತ್ತಿರ್ಬೇಕು, ಥಿಯರಿ ಗೊತ್ತಿರ್ಬೇಕು. ಇದೆಲ್ಲ ಭಾಳ ದೊಡ್ಡ ರಗಡೆ ಅದ. ಒಂದು 4-6 ತಾಸು ಬರೀ ಥಿಯರಿ ಕಲಿಬೇಕಾಗ್ತದೆ ಇದನ್ನು. ಯುವಾನಿಟೋ ಏನು ಮಾಡ್ತಾನೆ, ಎಲ್ಲ ಅಸರ್ಟಿವ್ ಸೆಂಟೆನ್ಸ್ ಅದ ರೀ ಲೆಕ್ಕಿಲಿ. ಯುವಾನಿಟೋ ಟೋಲ್ಡ್ ಗೊಂಜಾಲೋ ದಟ್ ಬಟ್ ಕಂಜಂಕ್ಷನ್ ಬಟ್ ಅಂತ ಯೂಸ್ ಮಾಡ್ಬಿಡ್ರಿ, ಏನು ಪ್ರಾಬ್ಲಮ್ ಇಲ್ಲ. ಯುವಾನಿಟೋ ಟೋಲ್ಡ್ ಗೊಂಜಾಲೋ ದಟ್ ಬಟ್ ದೆರ್ ಈಸ್ ಹೋಗಿ ದೆರ್ ವಾಸ್ ನನ್. ಈಸ್ ಹೋಗಿ ವಾಸ್ ಅಷ್ಟೇ ಮಾಡೋದಿಲ್ಲ, ಮತ್ತೇನು ಇಲ್ಲ, ಎಲ್ಲ ಇದಕ್ಕಿದ್ದಂಗೆ ಬರೀದು. ಯುವಾನಿಟೋ ಟೋಲ್ಡ್ ಗೊಂಜಾಲೋ ದಟ್ ಯಾಕೆ ಅಸರ್ಟಿವ್ ಅದ ರೀ, ಅದಕ್ಕೆ ದ್ಯಾಟ್ ಟೋಲ್ಡ್, ಅದಕ್ಕೆ ದ್ಯಾಟ್ ರೀ. ಯುವಾನಿಟೋ ಟೋಲ್ಡ್ ಗೊಂಜಾಲೋ ದಟ್ ದೇರ್ ವಾಸ್ ನನ್. ಬರ್ದಿಲ್ಲ ಆ ಲೈನ್, ಎಲ್ಲ ಲೈನ್ ಒಂದಕ್ಕೊಂದು ಕಂಟಿನ್ಯೂ ಆಗಬೇಕು, ಬಿಟ್ಟು ಕೆಳಗೆ ಬರಬಾರ್ದ್ರಿ. ರಿಪೋರ್ಟ್ ಆಗಬೇಕಿದು ಒಂದು, ಅದಕ್ಕೆ ರಿಪೋರ್ಟೆಡ್ ಸ್ಪೀಚ್ ಅಂತ ಕರೀತಾರೆ. ಇದಕ್ಕೆ ಕ್ವಶನು ಈ ರೀತಿ ಕೊಡ್ತಾರೆ, ಆನ್ಸರ್ ಒಂದರ ಮುಂದೆ ಬರಿಬೇಕ್ರಿ. ಇದು ಇಲ್ಲಿ ಮುಗೀತು ಅಂತ ತಿಳ್ಕೊಂಡು ಕೆಳಗಿನ ಆನ್ಸರ್ ಕೆಳಗಿನ ಲೈನ್ ಬರಬಾರ್ದು, ಲೈನ್ ಕಂಟಿನ್ಯೂ ಆಗಬೇಕು, ಕ್ಲಿಯರ್ ಇರಲಿ ನಾ ಮಾತಾಡೋದು. ಲಾಸ್ಟ್ ಏನು ಮಾಡ್ತೀರಿ, ಗೊಂಜಾಲೋ ದ್ಯಾಟ್ ಒನ್ ಓವರ್ ದೇರ್ ಈಸ್ ಮೈನ್. ಇದ್ರಾಗ ಒಂದು ಸೈತಿ ಏನು ಚೇಂಜ್ ಮಾಡೋದಿಲ್ಲ, ಈಸ್ ಹೋಗಿ ವಾಸ್ ಮಾಡಬೇಕು, ಮೈನ್ ಹೋಗಿ ಹಿಸ್ ಮಾಡಬೇಕು. ಇದನ್ನೊಂದು ಡಾನ್ ಗೊಂಜಾಲೋ ಅಸರ್ಟಿವ್ ಸೆಂಟೆನ್ಸ್ ಅದ. ಟೋಲ್ಡ್ ಯುವಾನಿಟೋ ಅಂತ ಅಂದ್ರೆ ಡಾನ್ ಗೊಂಜಾಲೋ ಟೋಲ್ಡ್ ಯುವಾನಿಟೋ ದಟ್ ಮತ್ತೊಂದು ದ್ಯಾಟ್, ಎರಡು ದ್ಯಾಟ್ ಬರ್ತಾರೆ, ಕಾಬರಿ ಆಗ್ಬೇಡ್ರಿ, ಎರಡು ದ್ಯಾಟ್ ಹಾಕ್ರಿ. ಒಂದೇ ದ್ಯಾಟ್ ಬೇಕಾದ್ರೆ ಕಂಜಂಕ್ಷನ್ ದ್ಯಾಟ್ ಇರ್ತದಲ್ಲ ಅದ್ರ ಬ್ರಾಕೆಟಿಗೆ ಇಟ್ಕೋಬಹುದ್ರಿ. ಏನ್ರಿ ಇದು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಆಗ್ತದೆ. ಇದು ದ್ಯಾಟ್ ಒನ್
ಇದನ್ನು ಹಂಗೆ ಇಡ್ರಿ ಇದನ್ನು. ಅದಕ್ಕೆ ಕಂಜಂಕ್ಷನ್ ಬ್ರ್ಯಾಕೆಟ್ನಾಗ ಇಡಬೇಕಂತನೂ ಏನಿಲ್ಲ, ಓಪನ್ ಆಗಿ ಇಡ್ಬೋದು ಅಥವಾ ಬ್ರ್ಯಾಕೆಟ್ ಹಾಕೊಂಡು ಇಡ್ಬೋದು ರೀ. ಡಾನ್ ಗೊಂಜಾಲೋ ಟೋಲ್ಡ್ ಇವಾನೆಟ್ಟೋ that one over there was his. Finish. ಬಾರಿ ಫ್ರೆಂಡ್, ಇಲ್ಲೊಂದು ಏನದ ಅಂದ್ರೆ ಫ್ಲೋ ಚಾರ್ಟ್ ಐತ್ರಿ. ಫ್ಲೋ ಚಾರ್ಟ್ ಅಥವಾ ಇದಕ್ಕೇನು ನೋಟ್ ಮೇಕಿಂಗ್ ಅಂತ ಕರಿತೀವಿ ನಾವು. ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಒಂದು ಪ್ಯಾಸೇಜ್ ಇದು, ಇದನ್ನ ಓದ್ಬೇಕ್ರಿ. ಇನ್ಫಾರ್ಮೇಶನ್ ಇರ್ತದೆ ಇದ್ರೊಳಗ್ರೆ, ಆ ಇನ್ಫಾರ್ಮೇಶನ್ ತಗೋಬೇಕು ನಾವು ರೀ. ಇಲ್ಲೇ ಬಾಕ್ಸ್ ಕೊಟ್ಟಿರ್ತಾರ, ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರ ಕ್ಲೂ ಆಗಿ. ಬಾಕ್ಸ್ನೊಳಗೆ ನಾವೊಂದು ಇನ್ಫಾರ್ಮೇಶನ್ ಇದನ್ನ ನೋಡಿದ್ರೆ ಗೊತ್ತಾಗ್ತತಿ, ಇದನ್ನ ಅರ್ಥ ಮಾಡ್ಕೊಂಡ್ರೆ. ಇಲ್ಲಿ ಇರ್ತೈತೆ ನೋಡ್ರಿ, ಇದನ್ನ ನೋಡ್ಬೇಕ್ರಿ, ಇದು ಭಾಳ ಇಂಪಾರ್ಟೆಂಟ್. ಇದು ನೋಡ್ಬೇಕ್ರಿ, ಇದು ಏನು ಗೊತ್ತಾಗ ಇಲ್ಲೇನು ತುಂಬಬೇಕು ಅಂತ ನಮಗೆ ತಿಳಿತೈತ್ರಿ. ಒಂಥರ ಹೆಂಗೆ ಹೇಳ್ತಾರೆ ನೋಡ್ರಿ, ಇಲ್ಲಿ ಕೊಟ್ಟಿರ್ತಾರ ಹೇಮಂತ್ ಈಸ್ ಎ ಟೀಚರ್ ಅಂತ ಐತಿ, ಹಿ ಟೀಚರ್ಸ್ ಮ್ಯಾಥಮೆಟಿಕ್ಸ್ ಅಂತ ಐತಿ. ಇಲ್ಲಿ ಏನು ಕೊಡ್ತಾರೆ ಗೊತ್ತನ್ರಿ, ಹೇಮಂತ್ ಈಸ್ ಎ ಅಂತ ಕೊಡ್ತಾರ. ಏನು ತುಂಬ್ತೀವಿ ನಾವು ಇಲ್ಲಿ, ಟೀಚರ್. ಇಲ್ಲೇನು ಕೊಡ್ತಾರೆ, ಹಿ ಟೀಚಸ್ ಅಂತ ಕೊಡ್ತಾರ. ನಾವೇನು ತುಂಬ್ತಿರಲ್ಲ ಮ್ಯಾಥಮೆಟಿಕ್ಸ್ ಅಂತೇಳಿ. ಈ ಥರ ಫ್ಲೋ ಚಾರ್ಟ್ ಬಿಡಿಸೋ, ಕ್ವಶನ್ ಬಿಡಿಸೋ ರೀತಿ ಈ ಥರ ಇರ್ತದೆ. ಅದು ಗೊತ್ತಾಗೈತೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಆದ್ದರಿಂದ ಪ್ಯಾರಾಗ್ರಾಫ್ ಅಂಡರ್ಸ್ಟ್ಯಾಂಡ್ ಆಗ್ಬೇಕ್ರಿ, ಮತ್ತೆ ಅಂಡರ್ಸ್ಟ್ಯಾಂಡ್ ಆಗಬೇಕು. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ದ ಬಾಕ್ಸ್ ಇಸ್ ಗಿವನ್ ಬಿಲೋ. ಇವಾಗ ಸ್ವಲ್ಪ ಚೇಂಜ್ ಆಗೈತೆ, ಇದು ಗೊತ್ತಿರಲಿ ನಿಮಗೆ. 2024ದಲ್ಲಿ 8 ಬಾಕ್ಸಸ್ ಕೊಡ್ತಿದ್ರು. 1 ಬಾಕ್ಸ್ ಬಿಡಿದ್ರೆ ಹಾಫ್ ಮಾರ್ಕ್, 4 ಮಾರ್ಕ್ಸ್ ಇರ್ತಿದ್ರು ರೀ. ಬಟ್ ಇವಾಗ 4 ಬಾಕ್ಸಸ್ ಕೊಡ್ತಾರೆ, ಹಾಫ್ ಮಾರ್ಕ್ ಅದ, ಅಂದರೆ 2 ಮಾರ್ಕ್ಸಿಂದ ಐತಿ ಇವತ್ತಿನ ದಿವಸ. 2025ದಲ್ಲಿ 2 ಮಾರ್ಕ್ಸಿಗಿದೆ ಇದು. ಇರಲಿಲ್ಲ ಬಿಡಿಸೋಣ, ಹೆಚ್ಚಿಗೆ ಬಿಡಿಸಿದ್ರೆ ಏನು ಚಲೋಣ ಅಲ್ರ. ಪ್ಯಾಟರ್ನ್ ಗೊತ್ತಿರಲಿ ನಿಮಗೆ. 2025ದಲ್ಲಿ ಇವಾಗಂತೂ ಹಿಂಗದ, ಮತ್ತೇನಾಗುತ್ತೆ ಮತ್ತೆ ಮುಂದೆಂದು ಅದು ಕತಿ ಹೇಳಿಕ್ಕಾಗೋದಿಲ್ಲ. ಈ ವರ್ಷ ಹೆಚ್ಚು ಕಮ್ಮಿ ಚೇಂಜ್ ಮಾಡ್ಲಿಕ್ಕೆ 3ದಾಗಿದ್ದದ್ದು 4 ಇಲ್ಲ, 4ದಾಗಿದ್ದದ್ದು 5 ಇಲ್ಲ. ಹೀಗಾಗಿ ಸೊ ವಿ ಕೆನಾಟ್ ಪ್ರೆಡಿಕ್ಟ್ ದ ಫ್ಯೂಚರ್. ಈಗಂತೂ ಇಷ್ಟ ಐತಿ 2025ದಲ್ಲಿ, ಮುಂದೆ ಹೆಂಗೆ ಬರ್ತೈತೆ ಹಂಗೆ. ಡೆಕ್ಕನ್ ಹೆರಾಲ್ಡ್ became the first homegrown English language daily newspaper. Deccan Herald became the first homegrown English language daily newspaper. ಇಂಡಿಯಾದೊಳಗೆ ಡೆಕ್ಕನ್ ಹೆರಾಲ್ಡ್ ಫಸ್ಟ್ ಹೋಮ್ ಗ್ರೌಂಡ್ ಇಂಡಿಯಾದಾಗ ಬೆಳೆದಿರ್ತಕ್ಕಂಥ ಇಂಗ್ಲಿಷ್ ಲ್ಯಾಂಗ್ವೇಜ್ ಡೈಲಿ ನ್ಯೂಸ್ ಪೇಪರ್ ಇದು ಡೆಕ್ಕನ್ ಹೆರಾಲ್ಡ್. ಇಟ್ಸ್ ಮ್ಯಾಸ್ಕಾಟ್. ಮ್ಯಾಸ್ಕಾಟ್ ಅಂದ್ರೆ ಚಿಹ್ನೆ. ಮ್ಯಾಸ್ಕಾಟ್ ಅಂದ್ರೆ ಆ್ಯಕ್ಚುಲಿ ಒಂದು ಶುಭ ಶಕುನದ ಒಂದು ಸಂಕೇತ ಅಂತ ಅರ್ಥ ಆಗ್ತದೆ. ಆ ಇಟ್ಸ್ ಅಂದ್ರೆ ನ್ಯೂಸ್ ಪೇಪರ್ನ ಮ್ಯಾಸ್ಕಾಟ್ ಏನೈತಲ್ಲ ಅದು ನಂದಿ ಐತಿ, ಬಸವನ ಚಿತ್ರ ಇರ್ತೈತೆ ನೋಡ್ರಲ್ಲ, ನಡ್ಬರ್ಕ ಬಸವನ ಚಿತ್ರ ಇರ್ತದೆ. ಆ ಕಡೆ ಡೆಕ್ಕನ್ನ ನಡ್ಬರ್ಕ ಬಸವನ ಚಿತ್ರ, ಈ ಕಡೆ ಹೆರಾಲ್ಡ್ ಅಂತ ಕೊಟ್ಟಿರ್ತಾರೆ. ಅದ್ರ ಮ್ಯಾಸ್ಕಾಟ್ ಜನರಸ್ಟ್ ಅಟ್ರಾಕ್ಟ್ ಮಾಡಲಿಕ್ಕೆ ಮ್ಯಾಸ್ಕಾಟ್ ಅದು ಕಾರಣ. ಅದು ನಂದಿ ಅಂತ್ರಿ. ವಾಸ್ ಮೋಸ್ಟ್ ಲೈಕ್ಲಿ ಇನ್ಸ್ಪೈರ್ಡ್ ಬೈ ಮ್ಯಾಜೆಸ್ಟಿಕ್ ಕಾರ್ಡ್ ಸ್ಯಾಕ್ರೆಡ್ ಬುಲ್ಸ್. ನಂದಿ ಅಂದ್ರೆ ಏನು ಅಂತ ಮೀನಿಂಗ್ ಕೊಡ್ತಾರಲ್ಲ. ನಂದಿ ಅಂದ್ರೆ ವಾಸ್ ಮೋಸ್ಟ್ ಲೈಕ್ಲಿ, ಭಾಳ ಇಷ್ಟ, ಮೋಸ್ಟ್ ಲೈಕ್ಲಿ ಇನ್ಸ್ಪೈರ್ಡ್ ಬೈ ದ ಮ್ಯಾಜೆಸ್ಟಿಕ್ ಗ್ರ್ಯಾಂಡ್ ಕಾರ್ಡ್ ಕೆತ್ತಲ್ಪಟ್ಟಿರ್ತಕ್ಕಂಥದ್ದು ಸ್ಯಾಕ್ರೆಡ್ ಬುಲ್ಸ್, ಬಸವಣ್ಣಗಳು. ಬಸವಣ್ಣ ಒಂದು ಪವಿತ್ರವಾದ ಬಸವಣ್ಣ, ಕೆತ್ತಿದಂಥ ಬಸವಣ್ಣ. ಎಲ್ಲೈತಿ ಆ ಬಸವಣ್ಣ ಅಂತಂದರೆ ಅವೇನೋ ಸಕ್ರೆಡ್ ಅದಾವಂತ್ರಿ ಅವೇನೋ. ಇನ್ನು ಬೆಂಗಳೂರು ಆ್ಯಂಡ್ ಮೈಸೂರಿನಾಗ ಸಕ್ರೆಡ್ ಬುಲ್ಸ್ ಅದಾವಂತ. ಆ ಬುಲ್ಸನ್ನು ತಗೊಂಡ್ಬಿಟ್ಟು ಇವರು ತಮ್ಮ ಮ್ಯಾಸ್ಕಾಟಾಗಿ ಇಟ್ಕೊಂಡಾರ ನ್ಯೂಸ್ ಪೇಪರ್ನವರು. ಇಟ್ಸ್ ಮ್ಯಾಸ್ಕಾಟ್ ದ ನಂದಿ ವಾಸ್ ಮೋಸ್ಟ್ ಲೈಕ್ಲಿ ಬಹುತೇಕ ಸೊ ಇನ್ಸ್ಪೈರ್ಡ್ ಬೈ ಮ್ಯಾಜೆಸ್ಟಿಕ್ ಕಾರ್ಡ್ ಸ್ಯಾಕ್ರೆಡ್ ಬುಲ್ಸ್. ಎಲ್ಲಿ ಕಾಣಿಸ್ತಾವು? ದೇ ಆರ್ ಫೌಂಡ್ ಇನ್ ಬೆಂಗಳೂರು ಆ್ಯಂಡ್ ಮೈಸೂರು. ಅಲ್ಲೆಲ್ಲ ಅದಾವಂತವು, ಅದನ್ನು ಇವ್ರು ಇಟ್ಕೊಂಡಾರಂತ. ಇಟ್ ವಾಸ್ ಸ್ಟಾರ್ಟೆಡ್, ಇಟ್ ಅಂದರೆ ಡೆಕ್ಕನ್ ಹೆರಾಲ್ಡ್, ಸ್ಟಾರ್ಟೆಡ್ ಬೈ KN ಗುರುಸ್ವಾಮಿ. ಓಹೋ, ಏನದಾರ ಅವರು? ಎನ್ ಎಕ್ಸೈಸ್ ಕಾಂಟ್ರಾಕ್ಟರ್. ಓಕೆ, ಇಲ್ಲೊಂದು ಕಾಮ ಬರಬೇಕಾಯ್ತು. ಎನ್ ಎಕ್ಸೈಸ್ ಕಾಂಟ್ರಾಕ್ಟರ್, ಇಲ್ಲೊಂದು ಕಾಮ ಬರಬೇಕು. ಹೂ ಹ್ಯಾಡ್ ಎ ಟೇಸ್ಟ್ ಫಾರ್ ಗುಡ್ ಲೈಫ್. ಅವ್ರದ್ದೊಂದು ಸ್ಪೆಷಲ್ ಕ್ಯಾರೆಕ್ಟರ್. ಅವ್ರೇನೋ ಹಿ ಹ್ಯಾಡ್ ಅ ಟೇಸ್ಟ್ ಫಾರ್ ಗುಡ್ ಲೈಫ್ ಅಂತೇಳಿ ಇತ್ತಂತಾರೆ. ಅದೇ ನಮ್ಮ ನೋಡೋಣ ಅಂತ ಏನಂತ. ಪ್ರಜಾವಾಣಿ ದ ಕಂಪನೀಸ್ ಕನ್ನಡ ಡೈಲಿ. ಮತ್ತೊಂದ್ರೆ ಪ್ರಜಾವಾಣಿ. ಡೆಕ್ಕನ್ ಹೆರಾಲ್ಡ್ ಇದು ಇಂಗ್ಲೀಷ್ ವರ್ಷನ್ ಗೊತ್ತೈತಿ ನಮಗೆ. ಕನ್ನಡ ವರ್ಷನ್ ಪ್ರಜಾವಾಣಿ, ಅದರದ ಕನ್ನಡ ವರ್ಷನ್ ಇದ್ದಾರೆ.
ಏನ್ರಿ ಪ್ರಜಾವಾಣಿ ದ ಕಂಪನೀಸ್ ದ ಕನ್ನಡ ಡೈಲಿ ಫಾಲೋಡ್ ಜಸ್ಟ್ ಅ ಫ್ಯೂ ಮಂತ್ಸ್ ಲೇಟರ್. ಮೊದಲು ಡೆಕ್ಕನ್ ಹೆರಾಲ್ಡ್, ತದನಂತರದಲ್ಲಿ ಅದರ ಕನ್ನಡ ವರ್ಷನ್ ಪ್ರಜಾವಾಣಿ ಅನ್ನುವಂಥ ಹೆಸರಿಂದ ಬಂತು. ಇನ್ ಸಬ್ಸಿಕ್ವೆಂಟ್ ಡಿಕೇಡ್ಸ್, ನಂತರದ ಫಾಲೋವಿಂಗ್, ಸಬ್ಸಿಕ್ವೆಂಟ್ ಅಂತಂದ್ರೆ ಫಾಲೋವಿಂಗ್ ಡಿಕೇಡ್ಸ್, ಮುಂದಿನ ದಶಕದಲ್ಲಿ ಏನಾಯ್ತು, 2 more ಪಬ್ಲಿಕೇಶನ್ಸ್ ಬಂದವ್ರಿ. ಮತ್ತೊಂದು ಅದರದೇ ಇವ್ರದ್ದು ಗುರುಸ್ವಾಮಿ ಅವರಿಂದನ ಡೆಕ್ಕನ್ ಹೆರಾಲ್ಡ್ ಪಬ್ಲಿಕೇಶನ್ ಅದ ಇದು ಪ್ರಜಾವಾಣಿ. ಮತ್ತು ಲೇಟರ್ ಆಗಿ ಮತ್ತೊಂದಿಷ್ಟು ಪಬ್ಲಿಕೇಶನ್ಸ್ ಬಂತು, ಸುಧಾ ಆ್ಯಂಡ್ ಮಯೂರ. ಇವು ಡೈಲಿ ಅಲ್ರಿ, ಇವ್ರಿ ಮಂತ್ಲಿ. ಇವು ಸುಧಾ ಆ್ಯಂಡ್ ಮಯೂರ ನನಗನ್ಸ್ಕೊಂಡು ನಾ ಅನ್ಕೊಂಡ ಪ್ರಕಾರ ಮಂತ್ಲಿ ಮ್ಯಾಗಝಿನ್ಸ್ ಇವ್ರಿ. ಇನ್ನು ಸಬ್ಸೆಕ್ವೆಂಟ್ ಡಿಕೇಡ್ಸ್ 2 more ಪಬ್ಲಿಕೇಶನ್ಸ್ ಸುಧಾ ಆ್ಯಂಡ್ ಮಯೂರ ವರ್ ಆ್ಯಡೆಡ್ ಅಂದರೆ ಆ್ಯಡೆಡ್ ಟು ಪ್ರಜಾವಾಣಿ, ಆ್ಯಡೆಡ್ ಟು ಡೆಕ್ಕನ್ ಹೆರಾಲ್ಡ್. ಅದಲ್ಲೋ ಆ್ಯಡೆಡ್ ಯಾವ ವರ್ಷದಲ್ಲಿ ಬಂದರು? ಇನ್ 1965 ಆ್ಯಂಡ್ 1968 ರೆಸ್ಪೆಕ್ಟಿವ್ ಅಂದರೆ ಕ್ರಮವಾಗಿ. ಸುಧಾ 1965ದಲ್ಲಿ ಬಂತು, ನೆಕ್ಸ್ಟ್ ಮಯೂರ 1968ದಲ್ಲಿ ಬಂತು ರೆಸ್ಪೆಕ್ಟಿವ್ಲಿ. ಇದು ಇನ್ಫಾರ್ಮೇಷನ್. ಬರ್ರಿ ನೋಡೋಣ ಫ್ರೆಂಡ್ಸ್, ಇದು ಅರ್ಥ ಆಗ್ಬೇಕ್ರಿ ನಿಮಗೆ. ಹಿಂಗೆ ನೀವು ಏನು ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡ ನಂತರ ಇಲ್ಲಿ ತುಂಬಕ್ಕೆ ಹೋಗ್ಬೇಕು. ಸುಮ್ಮನೆ ಅಂದಾಜು ತುಂಬಕ್ಕೆ ಹೋದ್ರಿ ಅಂದರೆ ಡೆಫಿನೆಟ್ಲಿ ನೀವು ರಾಂಗ್ ಪಾತನ್ನು ತುಳಿತೀರಿ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಗೆ ಬರ್ರಿ. ಹೋಮ್ ಗ್ರೋನ್ ಇಂಗ್ಲೀಷ್ ನ್ಯೂಸ್ ಪೇಪರ್ ವಿಚ್ ಇಸ್ ದಟ್ ಡೆಕ್ಕನ್ ಹೆರಾಲ್ಡ್ ಅಂತ ಬರಿಬೇಕ್ರಿ. ನಾ ಹೇಳ್ತೀನಿ ಆನ್ಸರ್ ಬರೀದು ಹೆಂಗೆ ಅಂತ ಹೇಳ್ತೀನಿ ನಿಮ್ಗೆ, ಆಮೇಲೆ ಹೇಳ್ತೇನೆ. ಆನ್ಸರ್ ಬರೆಯೋ ರೀತಿ ಹೇಳ್ತೇನೆ ರೀ ನಿಮಗೆ. ಇಲ್ಲೇನು ತುಂಬೋದು ಮೊದಲು ನೋಡೋಣ. ಹೋಮ್ ಗ್ರೋನ್ ಇದು ಕ್ಲೂ ಅಂತ ಕರಿತೀವಿ ನಾವು. ಇದನ್ನೆಲ್ಲ ಕ್ಲೂ ನೋಡ್ಕೋಬೇಕ್ರಿ. ಈ ಕ್ಲೂ ನೋಡಿದ್ರೆ ಇಲ್ಲಿ ಏನು ತುಂಬಬೇಕಂತ ಗೊತ್ತಾಗ್ತದೆ ನಮಗೆ. ಹೋಮ್ ಗ್ರೋನ್ ಇಂಗ್ಲೀಷ್ ನ್ಯೂಸ್ ಪೇಪರ್ ಡೆಕ್ಕನ್ ಹೆರಾಲ್ಡ್. ಇಟ್ಸ್ ಮ್ಯಾಸ್ಕಾಟ್ ನಂದಿ. ಇನ್ಸ್ಪೈರ್ಡ್ ಬೈ ಇಲ್ಲೇ ಐತೆ ನೋಡ್ರಿ, ಇನ್ಸ್ಪೈರ್ಡ್ ಬೈ. ಆಮೇಲೆ ಇದು ಹಾಫ್ ಸೆಂಟೆನ್ಸ್ ಇಲ್ಲಿ ಕೊಟ್ಟಿರ್ತಾರ, ರಿಮೈನಿಂಗ್ ಹಾಫು ನಾವು ಬಾಕ್ಸ್ನಾಗ ತುಂಬೋದಿರ್ತೈತೆ. ಇಲ್ಲೈತೆ ಇನ್ಸ್ಪೈರ್ಡ್ ಬಾಯ್, ಇಲ್ಲೈತಿಲ್ಲ ಇನ್ಸ್ಪೈರ್ಡ್ ಬಾಯ್. ಮುಂದೇನು ಬರ್ತೈತಿ? ದ ಮ್ಯಾಜೆಸ್ಟಿಕ್ ಕಾರ್ವ್ಡ್ ಸಕ್ರೆಡ್ ಬುಲ್ಸ್. ದ ಮ್ಯಾಜೆಸ್ಟಿಕ್ ಕಾರ್ವ್ಡ್, ಇನ್ಸ್ಪೈರ್ಡ್ ಬೈ ದ ಮ್ಯಾಜೆಸ್ಟಿಕ್ ಕಾರ್ವ್ಡ್ ಸಕ್ರೆಡ್ ಬುಲ್ಸ್. ಮುಂದಿನ ಬೇಕಾದ್ರೆ ಫೌಂಡ್ ಇನ್ ಅಂತ ತುಂಬಕ್ಕೆ ಹೋಗ್ಬೇಡ ನೀನು. ಫೌಂಡ್ ಇನ್ ಇಲ್ಲೈತಿ. ಫೌಂಡ್ ಇನ್ ಬೆಂಗಳೂರು ಆ್ಯಂಡ್ ಮೈಸೂರು. ಇಲ್ಲಿ ಬೆಂಗಳೂರು ತುಂಬು, ಇಲ್ಲ ಮೈಸೂರು ತುಂಬು. ಹೌದಲ್ಲ? ಪೇಪರ್ ಸ್ಟಾರ್ಟೆಡ್ ಬೈ, ಇಲ್ಲಿ ಗೊತ್ತದೆ ಮಾಹಿತಿ, ಹಿಂದಕ್ಕೆ ಹೋಗ್ತೀವಿ ಒಂದ್ಸಲ. ಇಲ್ಲಿ ದಿಸ್ ನ್ಯೂಸ್ ಪೇಪರ್ ಸ್ಟಾರ್ಟೆಡ್ ಬೈ ಇಲ್ಲೈತೆ ನೋಡ್ರಿ. ಇಷ್ಟಂತ ನ್ಯೂಸ್ ಪೇಪರ್ ಡೆಕ್ಕನ್ ಹೆರಾಲ್ಡ್ ಸ್ಟಾರ್ಟೆಡ್ ಬೈ ಕೆ.ಎನ್. ಗುರುಸ್ವಾಮಿ. 2 more ಪಬ್ಲಿಕೇಶನ್ಸ್, ಸಬ್ಸಿಕ್ವೆಂಟ್ ಪಬ್ಲಿಕೇಶನ್ಸ್ ಬರ್ತಾವಲ್ರಿ. 1965ದಲ್ಲಿ ಒಂದು ಬರ್ತದೆ, 68ದಲ್ಲಿ ಒಂದು ಬರ್ತದೆ. ಇಲ್ಲೇ ಸುಧಾ ತುಂಬ್ರಿ, ಇಲ್ಲೇ ಮಯೂರ ತುಂಬ್ರಿ, ಅಥವಾ ಇಲ್ಲಿ ಮಯೂರ ತುಂಬ್ರಿ, ಇಲ್ಲಿ ಸುಧಾ ತುಂಬ್ರಿ. ಹಿಂಗತೆ ಬರೋದ್ರ ಸಹಿತ ಮಾರ್ಕ್ಸ್ ಕೊಡ್ಬೇಕಂತ ಐತ್ರಿ. ಇವು ಪ್ರಾಪರ್ ಸೀಕ್ವೆನ್ಸ್ ಬಂದಿರ್ತಾವಲ್ಲ, ಈ ಹಿಂದೆ ಮುಂದೆ ಆದರೂ ಸಹಿತ ನಡೀತದೆ. ಆದಷ್ಟು ಕರೆಕ್ಟ್ ತುಂಬಿಟ್ರಪ್ಪ. ಯಾಕೆ ಕರೆಕ್ಟ್? ಮೊದಲು 1965 ಬಂದೈತಿ, ಇಲ್ಲಿ ತುಂಬ್ರಿ. ನಂತರ ಇದು 68ದಲ್ಲಿ ಬಂದೈತಿ, ಇದನ್ನು ತುಂಬ್ರಿ. ಅಕಸ್ಮಾತ್ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಮಾರ್ಕ್ ಕೊಡ್ತಾರೆ. ಆನ್ಸರ್ ಬರೀ ರೀತಿ ಹೇಳ್ತೀನಿ ಸದ್ಯಕ್ಕೆ. ನಾನು ಆನ್ಸರ್ ಹೇಗೆ ಬರಿಬೇಕಂತಂದ್ರೆ, ಇದೇನು ಬರ್ಲಿಕ್ಕೆ ಹೋಗ್ಬೇಡ್ರಿ. ಆನ್ಸರ್ ನಂಬರ್ 29 ಅಂತ ಹಾಕ್ರಿ. ಆನ್ಸರ್ ನಂಬರ್ 29 ಹಾಕಿಬಿಟ್ಟು ಈ ಥರ ಕ್ಲೂಸ್ ಬರಿಬೇಕ್ರಿ. ಬಾಕ್ಸ್ನಾಗ ಏನು ತುಂಬ್ತೀರಿ, ಬಾಕ್ಸ್ನಾಗ ಬರಿಬೇಕ್ರಿ. ಪೆನ್ಸಿಲ್ಗೆ ಡ್ರಾ ಮಾಡ್ಬೇಕ್ರಿ. ಇದನ್ನು ಹಿಂಗತೆ ಬರಿಬೇಕ್ರಿ, ಪೆನ್ಸಿಲ್ಗೆ ಡ್ರಾ ಮಾಡ್ಬೇಕ್ರಿ, ಇದು ತುಂಬಬೇಕ್ರಿ. ಈ ರೀತಿ ಮಾಡ್ಕೊಂಡು ಬರ್ಬೇಕ್ರಿ. ಇದು ಒಂದು. ಇಲ್ಲದೆ ಹೋದ್ರೆ ನಿಮ್ಗೊಂದು ಈಜಿ ಮೆಥಡ್ ಪಾಲಿಸಿದ್ರು ಸಹಿತ ಮಾರ್ಕ್ಸ್ ಕೊಡ್ಬೇಕಂತೈತಿ. ಕೊಡ್ತಾರೆ, ಮಾರ್ಕ್ಸ್ ಕೊಡ್ತಾರೆ. ಹೆಂಗಂತಂದ್ರೆ ಆನ್ಸರ್ ನಂಬರ್ 29 ಅಂತ ಹಾಕಿಬಿಟ್ಟು ಕರೆಕ್ಟಾಗಿ ನಂಬರ್ ಹಾಕ್ಬೇಕಾ, ಮತ್ತೆ ನಂಬರ್ 1 ಹಾಕಿ, ನಂಬರ್ 2, ನಂಬರ್ 3, ನಂಬರ್ 4. ಇವತ್ತಿನ ಕಾಲದೊಳಗೆ 2025ದಲ್ಲಿ 4 ಅಷ್ಟದು ಹಾಕಬೇಕು. ಹಾಕಿಬಿಟ್ಟು ನಂಬರ್ ಹಾಕಿ, ಇಲ್ಲೇನಂತ ನಂದಿ ಅಂತ ಬರ್ತಿಲ್ಲ. ನಂಬರ್ 1 ನಂದಿ, ಇಲ್ಲ 1ನೇದ್ದು ಡೆಕ್ಕನ್ ಹೆರಾಲ್ಡ್, ಸಾರಿ ಡೆಕ್ಕನ್ ಹೆರಾಲ್ಡ್. 1ನೇದ್ದು ಡೆಕ್ಕನ್ ಹೆರಾಲ್ಡ್, 2ನೇದ್ದು ನಂದಿ, 3ನೇದ್ದು ಇನ್ಸ್ಪೈರ್ಡ್ ಬೈ ಕಾರ್ವ್ಡ್ ಬುಲ್ಸ್ ಅಂತ ಐತಲ್ಲ, ಕಾರ್ವ್ಡ್ ಸಕ್ರೆಡ್ ಬುಲ್ಸ್ ಅಂತೇಳಿ, ಮ್ಯಾಜೆಸ್ಟಿಕ್ ಕಾರ್ವ್ಡ್ ಸಕ್ರೆಡ್ ಬುಲ್ಸ್ 3ನೇದ್ದು. 4ನೇದ್ದು ಏನದಲ್ರಿ? 4ನೇದ್ದು ಫೌಂಡ್ ಇನ್ ಬೆಂಗಳೂರು ಮೈಸೂರು, ಅದಲ್ಲ ಬೆಂಗಳೂರು. 5ನೇದ್ದು 5 ನಂಬರ್ ಬರೀ ಮೈಸೂರು ಅಂತ ಬರೀ. 6 ನಂಬರ್ ಬರೀ ಕೆ.ಎನ್. ಗುರುಮೂರ್ತಿ ಅಂತ ಬರೀ. ಏನು 7 ಅಂತ ಬರೀರಿ, ನಂಬರ್ ಬರಿಬೇಕ್ರಿ ಇದ್ರದ್ದು ಕರೆಕ್ಟಾಗಿ. 7 ಅಂತ ಬರೆದ್ಬಿಟ್ಟು 7 ಅಂತ ಬರೆದ್ಬಿಟ್ಟು ಏನಂತ ಬರೀತೀರಿ? ಸುಧಾ ಅಂತ ಬರೀರಿ. 8 ಅಂತ ಬರೀ, ಅದ್ರ ಕೆಳಗೆ ಬರೆದ್ಬಿಟ್ಟು ಮಯೂರ್ ಅಂತ ಬರ್ರಿ. 1 2 3 4 5 6 7 8 ಅದ್ರ ಮುಂದೆ ನಂಬರ್. ಸರ್ ಇದು ಏನು ಬರಿಲಾರ್ದ ಬರಿಬೋದ್ರಿ. ಮಾರ್ಕ್ ಕೊಡ್ತೀವಿ ನಾವು ರೀ. ಒಂದು ರೈಟ್ ಆನ್ಸರ್ ಬರೆದ್ರೆ ಹಾಫ್ ಮಾರ್ಕ್ ಕೊಡ್ತೀವಿ. ಅಕ್ಯುರೇಟ್ ಬರಿಬೇಕ್ರಿ. ಇಲ್ಲೇ ನೋಟ್ ಮೇಕಿಂಗ್ ಅಂತ ಕರೀತಾರೆ ಇದಕ್ಕೆ.
ಪ್ಯಾಸೇಜ್ ಬರ್ದಾಗ 2 ಲೈನ್ ಹೆಚ್ಚು 2 ಲೈನ್ ಕಮ್ಮಿ ಬರೆಯಕ್ಕೆ ಬರೋದಿಲ್ಲ. ಒಂದು ಇವ್ರೇನು ಬಾಕ್ಸ್ ಇದೇನು ಪ್ಯಾರಾಗ್ರಾಫ್ ಬರಿಬಾರ್ದು, ಇದು ಬರೀಲೇಬಾರ್ದು, ಇದನ್ನು ಬರಿಬಾರ್ದ್ರಿ. ಇದನ್ನು ಬರ್ಕೊಂಡು ಬಾಕ್ಸ್ನ ತುಂಬ್ರಿ. ಒಂದು ಇಲ್ದಿದ್ರೆ ಇದೆಲ್ಲ ಲೇಟ್ ಆಗ್ತದೆ, ಪೆನ್ಸಿಲ್ ಡಯಾಗ್ರಾಮ್ ಹಾಕಬೇಕು ಅಂತಂದರೆ ನೇರವಾಗಿ 1 2 3 4 5 6 7 8 ಇದ್ರ ಪ್ರಕಾರ 2025 ಪ್ರಕಾರ 1 2 3 4 ಏನದವ ಆನ್ಸರ್ ತುಂಬಿಡು. ರೈಟ್, ಈ ರೀತಿ ತುಂಬ್ತಾರೆ. ಲಾಸ್ಟ್ ಕ್ವಶನ್ನು ಲೆಟರ್ ರೈಟಿಂಗ್ ಐತಿ. ವಿದ್ಯಾರ್ಥಿಗಳೇ, ಲೆಟರ್ ರೈಟಿಂಗ್ ಜಾಬ್ ಅಪ್ಲಿಕೇಶನ್ ಇರ್ತೈತಿ ಸೆಕೆಂಡ್ ಇಯರ್ಗೆ ನಿಮ್ಗೆ. ಇದು ಏನತ್ತಲ್ಲ, ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋವಿಂಗ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ದ ಟೈಮ್ಸ್ ಆಫ್ ಇಂಡಿಯಾ ಡೇಟೆಡ್ 20th March 2024. 5 ಮಾರ್ಕ್ಸಿನ ಕ್ವಶನು. ರೈಟ್ XXX ಫಾರ್ ನೇಮ್ ಆ್ಯಂಡ್ YYY ಫಾರ್ ಅಡ್ರೆಸ್. ವಾಂಟೆಡ್ ಮ್ಯಾನೇಜರ್. ಕ್ವಾಲಿಫಿಕೇಶನ್ ಎನಿ ಡಿಗ್ರಿ. ಕ್ಯಾಂಡಿಡೇಟ್ ಶುಡ್ ನೋ ಕನ್ನಡ ಆ್ಯಂಡ್ ಇಂಗ್ಲಿಷ್. Computer knowledge is must. 2-year experience preferred. Apply to the CEO, Akshaya Enterprises, Jayanagara 3rd block, Kushal Nagara, 560108. ವಿದ್ಯಾರ್ಥಿಗಳೇ, ಈ ಲೆಟರ್ನ ಹೆಂಗೆ ಬರಿಬೇಕಂತ ತಿಳ್ಕೊಂಡು ನಾ ಬರೇ ಓರಲ್ ಮಾತಾಡಿದ್ರೆ ನಿಮ್ಗೆ ಇಮ್ಯಾಜಿನ್ ಲೆಟರ್ ನಿಮ್ಗೆ ಗೊತ್ತಿದ್ರೆ ಗೊತ್ತಾಗ್ತದೆ. ಒಂದು ವೇಳೆ ನಿಮ್ಗೆ ಹೆಂಗೆ ಬರಿಬೇಕು ಅನ್ನೋದು ಗೊತ್ತಿಲ್ಲ ಅಂತಂದ್ರೆ ನಾನು ಮಾತಾಡೋದು ನಿಮ್ಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ನೀವೇನು ಮಾಡ್ಬೋದು ಅಂತಂದ್ರೆ, ನಾನು ಏನು ನಮ್ಮದು ಚಾನಲ್ ಇದೆಯಲ್ಲ, ಪಟ್ಟದಕಲ್ ಇಂಗ್ಲೀಷ್ ಅಕಾಡೆಮಿ, ಪಟ್ಟದಕಲ್ ಇಂಗ್ಲೀಷ್ ಅಕಾಡೆಮಿ, ಈ ಚಾನಲ್ದೊಳಗೆ ಜಾಬ್ ಅಪ್ಲಿಕೇಶನ್ ಬೇಕಾದಷ್ಟು ಹಾಕಿದ್ದೇನೆ. ಪ್ರತಿಯೊಂದು ಜಾಬ್ ಅಪ್ಲಿಕೇಶನನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನು ಪ್ರತಿ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿರುತ್ತೇನೆ. ಆದ್ದರಿಂದ ದಯಮಾಡಿ ಯಾವುದಾದ್ರೂ 1 or 2 ವಿಡಿಯೋಸನ್ನು ನೀವು ರೆಫರ್ ಮಾಡಿದರೆ ಡೆಫಿನೆಟ್ಲಿ ಇದನ್ನು ಹೇಗೆ ಬರಿಬೇಕಂತ ತಿಳ್ಕೊಂಡು ನಿಮಗೆ ಆರಾಮಾಗಿ ಗೊತ್ತಾಗ್ತದೆ. ಅಷ್ಟು ಮಾಡ್ಕೋಬೇಕಾಗ್ತದೆ. ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಗೆ ಸಾಧ್ಯದ ಈಗಿಲ್ಲ, ಅದೆಲ್ಲ ಬರಿಬೇಕಾಗ್ತದೆ, ನೋಡಬೇಕಾಗ್ತದೆ. ನನಗೆ ನನ್ನ ಕಡೆಯಿಂದ ಇಷ್ಟು ಕೆಲಸ ಮಾಡಿಕೊಡ್ಲಿಕ್ಕೆ ಸಾಧ್ಯತೆ ಐತಿ. ಓಕೆ ಫ್ರೆಂಡ್ಸ್, ಇವತ್ತಿನಿಂದ ಏನು ಮಾಡ್ತೀನಿ ಅಂತಂದ್ರೆ, ಬಹುತೇಕ ನಿಮಗೆ ಒಂದಾದ್ಮೇಲೆ ಒಂದು ಎಕ್ಸಾಮ್ ಬರೋವರೆಗೂ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಾನೆ ಹೋಗ್ತಿರ್ತೀನಿ. ನಂದು ಇನ್ನೂ ಒಂದು ಚಾನಲ್ ಇದೆ, 7 ಕೋಟಿ ELUKOTI 7 ಕೋಟಿ ಇಂಗ್ಲೀಷ್ ಅಕಾಡೆಮಿ ಅಂತ ಒಂದಿದೆ, ಪಟ್ಟದಕಲ್ ಇಂಗ್ಲೀಷ್ ಅಕಾಡೆಮಿ ಅಂತ ಒಂದಿದೆ. ಪಟ್ಟದಕಲ್ ಇಂಗ್ಲೀಷ್ ಅಕಾಡೆಮಿ ಒಳಗೆ ಇದನ್ನು ಹಾಕಿರ್ತೀನಿ. 7 ಕೋಟಿ ಇಂಗ್ಲೀಷ್ ಅಕಾಡೆಮಿ ನೋಡಿದ್ರೆ ನಿಮ್ಗೆ ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ 10th ಕ್ಲಾಸ್ನವ್ರು ಇದ್ರು ಅಂತಂದ್ರೆ, ಮತ್ತು ಹೈಸ್ಕೂಲ್ ಕ್ಲಾಸ್ ಅಂಡ್ ಗ್ರಾಮರ್ ಅಲ್ಲಿ ಕೂಡ ಸಿಗ್ತದೆ ನಮಗೆ. ಈ ಥರ ಕ್ವಶನ್ ಪೇಪರ್ ಹೈಸ್ಕೂಲ್ ಸಂಬಂಧಪಟ್ಟಿರ್ತಕ್ಕಂಥ 10th ಕ್ವಶನ್ಸ್ಗಳು, 10th ಕನ್ನಡ ಮೀಡಿಯಮ್ಮು, 10th ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮೀಡಿಯಮ್ಮು, 10th NCERT ಸಿಲೆಬಸ್, ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ಸ್ಗಳನ್ನು 7 ಕೋಟಿ ಇಂಗ್ಲೀಷ್ ಅಕಾಡೆಮಿ ಒಳಗೆ ನಾನು ಡಿಸ್ಕಷನ್ ಮಾಡಿರ್ತೀನಿ. ಅದನ್ನು ಕೂಡ ತಾವು ರೆಫರ್ ಮಾಡಿಕೊಡ್ರಿ. ಪಟ್ಟದಕಲ್ ಇಂಗ್ಲೀಷ್ ಅಕಾಡೆಮಿ ಭಾಳ ಬಿಟ್ಟಿನಿ. ಸೆಕೆಂಡ್ ಇಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ ಕ್ವಶನ್ಸ್ಗಳನ್ನು, ಹಳೆ ಕ್ವಶನ್ ಪೇಪರ್ ಬಂದಿರತಕ್ಕಂಥ ಕ್ವಶನ್ ಪೇಪರ್ಗಳು ಬಿಡಿಸಿನಿ. ತಾವೆಲ್ಲ ಅದರ ಸದುಪಯೋಗ ತಗೊಳ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಎಸ್, ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.